Hello students, ಇವತ್ತು ನಾವು ಈ SSLC ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಈ ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಈ ಪೋಯಮ್ಗೆ ಸಂಬಂಧಿಸಿರ್ತಕ್ಕಂಥ ಎಕ್ಸರ್ಸೈಸ್ ಕ್ವಶನ್ಸ್ ಕೊಟ್ಟಾರಲ್ಲ ಟೆಕ್ಸ್ಟ್ ಬುಕ್ನಾಗ ಪೋಯಮ್ ಮುಗಿದ ತಕ್ಷಣ ಆ ಕ್ವಶನ್ಸ್ಗಳಿಗೆ ಆನ್ಸರ್ ಅನ್ನ ಮಾಡ್ತೀನಿ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಈ ಲೆಸನ್ ಅನ್ನ ಈ ಪೋಯಮ್ ಅನ್ನ ಟೀಚ್ ಮಾಡೀನಿ. ಇದು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ ಆ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಆನ್ಸರ್ಸ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ಸಂಹೌ ನಿಮಗೆ ವಿದ್ಯಾರ್ಥಿಗಳೇ ನಿಮಗೊಂದು ಸ್ವಲ್ಪ ಯೂಸ್ ಆಗ್ಬಹುದು ಅಂತ ಹೇಳಿ. ಏನಾದರೂ ಡೌಟ್ಸ್ಗಳಿದ್ದಲ್ಲಿ ಕಮೆಂಟ್ಸ್ಗಳನ್ನ ಹಾಕ್ರಿ, ಆನ್ಸರ್ ಅನ್ನ ಮಾಡ್ತೀನಿ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ, ರಸ್ಕಿನ್ ಬಾಂಡ್ ಅವ್ರದ್ದು. ಅಂಡರ್ಸ್ಟ್ಯಾಂಡ್ ದ ಪೋಯಮ್. ಕ್ವಶನ್ ನಂಬರ್ 1. The speaker in the poem does not call his grandmother childish. ಹುಚ್ಚು ಅಂತ ಕರಿಬೇಕು, ಆದ್ರೆ ಹುಚ್ಚ ಅಂತ ಹುಚ್ಚಿ ಅಂತ ಕರೀರಲ್ಲ. ಚೈಲ್ಡಿಶ್ ಅಂದ್ರೆ ಹುಚ್ಚು ಹುಡ್ರ ಗತೆ ಮಾಡಿದ್ರೆ, ಚೈಲ್ಡ್ ಲೈಕ್ ಅಂದ್ರೆ ಹುಡ್ರ ಗತೆ ಮಾಡೋದು, ಚೈಲ್ಡಿಶ್ ಅಂದ್ರೆ ಹುಚ್ಚರ ಗತೆ ಮಾಡೋದು. ಯಾಕೆ ಅಂತಂದ್ರೆ 60 ಏಜ್ನೊಳಗ 62 ಏಜ್ನೊಳಗರೆ ಗಿಡ ಏರ್ತಾಳ ಮುದುಕಿ ಅಂದ್ರೆ ಹುಚ್ಚಿನ ಹಾಕಿ, ಆದ್ರ ಹುಚ್ಚಿ ಅಂತ ಕರೀದಿಲ್ಲ. ವಾಟ್ ಎಲ್ಸ್ ವಾಸ್ ಶೀ ಅಕಾರ್ಡಿಂಗ್ ಟು ಹಿಮ್. ಆಕೆ ಹುಚ್ಚಿ ಅಲ್ದೆ ಹೋಗಿದ್ರೆ ಮತ್ತಿನ್ನೇನು ಅವನ ಪ್ರಕಾರ, ರೈಟರ್ ಪ್ರಕಾರ ಹೇಳ್ತಾರಲ್ಲೇ ಜೀನಿಯಸ್ ಅಂತೇಳಿ. ವೈ ಡಸ್ ಹಿ ಕನ್ಸಿಡರ್ ಹರ್ ಟು ಬಿ ಸೋ. ಯಾಕೆ ಆಕಿನ ಜೀನಿಯಸ್ ಅಂತ ಕರೀತಾನ ಅಂತೇಳಿ. ವಾಟ್ ಎಲ್ಸ್ ವಾಸ್ ಶಿ ಅಕಾರ್ಡಿಂಗ್ ಟು ಹಿಮ್ ಅಂದ್ರೆ ಶಿ ವಾಸ್ ಎ ಜೀನಿಯಸ್, ಪ್ರತಿಭಾನ್ವಿತ ವ್ಯಕ್ತಿ ಆಕೆ. ಯಾಕೆ ಆಕೆ ಅರ್ಥಕ್ಕೆ ವಿರುದ್ಧವಾದದ್ದಂತ ಹೇಳಿ ನಿಮ್ಗೆ ನಾನು ಅರ್ಥಕ್ಕೆ ವಿರುದ್ಧವಾಗಿ ಅದು ಐರಾನಿಕಲ್ಲಿ ಮಾತಾಡೋದು, ಆಹಾ ಭಾಷಣ ಇದೆಯಪ್ಪ ಅಂತಂದು ಹಂಗದು. ಯಾಕೆ ಆಕೆ ಜೀನಿಯಸ್ ಅಂತಂದ್ರೆ ಶಿ ವುಡ್ ಕ್ಲೈಂಬ್ ಸ್ಪ್ರೆಡ್ಡಿಂಗ್ ಅಂಡ್ ಹೈ ಟ್ರೀಸ್. ಗ್ರ್ಯಾಂಡ್ಮಾ ಇದ್ಕೊಂಡು ಸ್ಪ್ರೆಡ್ಡಿಂಗ್ ಅಂಡ್ ಹೈ ಟ್ರೀಸ್ ಅನ್ನ ಏರುವಂತ ಸಾಮರ್ಥ್ಯ ಹೊಂದಿದ್ಲು. She would be up their branches in a trice. She was 62 and she climbed a tree last time. Answer question number 2. Question number 2. Grandma had been in the habit of climbing trees for a very long period. Identify the lines that suggest this. When last time she climbed a tree, she was 62. Ever since childhood, she had this gift. ಇಲ್ಲೇನಾಗ್ತದ 62 ಅದಾಳೀಗ, ಗಿಡ ಏರ್ಯಾಳ. ಯಾವಾಗಿನಿಂದ ಏರಿಕತ್ತಾಳ? ಚೈಲ್ಡ್ಹುಡ್ ನಿಂದ ಏರಿಕತ್ತಾಳ. ಮೀನಿಂಗ್ ಏನಾಗ್ತತಿ, ಇದು ಬಹಳ ಲಾಂಗ್ ಟೈಮ್ ದಿಂದ ಆಕಿ ಗಿಡ ಏರೋದನ್ನ ಮಾಡ್ಕೊಂಡು ಬಂದಾಳ ಅಂತ ಮೀನಿಂಗ್ ಆಗ್ತೈತಿ. ಕ್ವಶನ್ ನಂಬರ್ 3. ಲುಕ್ ಅಟ್ ದ ಲೈನ್ಸ್ 7 and 8. ಶಿ ವುಡ್ ಬಿ ಟೋಲ್ಡ್, ಹೇಳಲ್ಪಡ್ತಾಳ ಅಂತ ಹೇಳಿದ್ದೆ ನಿಮಗೆ, ಹೇಳಿನಲ್ಲಿ ಟೀಚಿಂಗ್ ಮಾಡಿದ್ ನಾವು. ಹೂ ಡು ಯು ಥಿಂಕ್ ವುಡ್ ಟೆಲ್ ಹರ್ ಸೋ. ಆಕಿಗೆ ಯಾರು ಹೇಳ್ಬೋದು ಹಂಗತಿ ಗಿಡ ಹತ್ಬಾರ್ದಪ್ಪ, ಹತ್ಬಾರ್ದ್ರಿ ಅಜ್ಜಿ, ಇಟ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲ್ಲಿ ಅಂತ ಹೇಳ್ತಾರೆ. ಯಾರು ಹೇಳಿರ್ಬೋದು ಆಕಿಗೆ ಅಂತೇಳಿ. ಯಾರು ಹೇಳ್ತಾರ್ರಿ? ಅಪರಿಚಿತರು ಬಂದು ಹೇಳ್ತಾರೋ? ರಿಲೇಟಿವ್ಸ್ ಹೇಳ್ಬೋದು, ಫ್ರೆಂಡ್ಸ್ ಹೇಳ್ಬೋದು, ನೇಬರ್ಸ್ ಹೇಳ್ಬೋದ್ರಿ, ಸನ್ಸ್, ಗ್ರ್ಯಾಂಡ್ ಸನ್ಸ್, ಹಿಂಗೆಲ್ಲ ಹೇಳ್ಬೋದ್ರಿ. ಕ್ವಶನ್ ನಂಬರ್ 4. Do you find anything odd in the reply given by the grandma? If so, why do you think it is odd ಅಂತೇಳಿ ಹೇಳ್ತಾರಲ್ಲ, ಗ್ರೇಸ್ಫುಲ್ಲಿ ಹೋಗ್ಬೇಕು ಅಂತೇಳಿ. ಬಟ್ ಆಕಿ ಆಯ್ತಾಳ ಅಂತಾರ, ಇದು ಜನರಲಿ ಕೊಡುವಂಥದ್ದು. ಬಟ್ ಆ ಮುದುಕಿ ಕೊಟ್ಟಂಥದ್ದು ಆನ್ಸರ್ ಜನರಲ್ ಅಲ್ಲ, ಯೂಸುವಲ್ ಅಲ್ಲ, ಅನ್ಯೂಸುವಲ್ ಆಗಿತ್ತು, ಒಂಥರ ಆಡ್ ಆಗಿತ್ತು. ಏನದು? ಎಸ್. Do you find anything odd in her reply? ಎಸ್, ಹೌದು, ಆಡ್ ಇತ್ತು, ಎಸ್ ಅಂತೀನಿ.
ಯಾಕಂದ್ರೆ ಹೆಂಗಂದ್ರೆ ಶಿ ವಾಸ್ ಟೋಲ್ಡ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ when one grew old and growing old should be gone about gracefully ಅಂತ ಹೇಳ್ತಾರೆ ಅವರು. ಬಟ್ ಆಕೆ ರೆಸ್ಪಾನ್ಸ್ ಏನಿತ್ತು ಅಂದ್ರೆ ಬಟ್ grandma's reply was odd because she said laughing, ಅಯ್ಯೋ ಲೈಟ್ ಆಗಿ ತಗೋತಾಳೆ. ಏನ್ ಹೇಳ್ತಾಳೆ ಮತ್ತೆ that she would grow disgracefully, ಏನ್ ಮಾಡ್ಬೇಕು ಹೇಳ್ರಿ, and that she would do it climbing tree even better, ವಯಸ್ಸಾದಂಗೆಲ್ಲ ಇನ್ನೂ ಚಲೋತ್ನ ಗಿಡ ಇರ್ತೀನಿ ಅಂತಾಳೆ. ಇದೇ ಯಾವ ಲೆಕ್ಕ? ಇದು ಆಡ್ ಆನ್ಸರ್. ಇದು ಆಡ್ ಅಂತಂದ್ರೆ ಅನ್ಯೂಸುವಲ್, ಅಸಾಮಾನ್ಯವಾಗಿರುವಂತದ್ದು. ಕ್ವಶನ್ ನಂಬರ್ 5. Others had feared that Granny would fall from a tree one day or the other. Did this happen or did something else happen? ಏನಾದರೂ ನಡೀತಾ, ಜನ ಎಲ್ಲ ಏನ್ ತಿಳ್ಕೊಂಡಿದ್ರು ಒಂದಿನ ಬೀಳ್ತಾಳ ಅಂತೇಳಿ, ಬಟ್ ನಡೆದದ್ದ ಬೇರೆ. ಏನ್ ನಡೀತು? ಗಿಡ ಏರ್ತಾಳ, ಮನೆಗೆಲ್ಲ ಇರುದಿಲ್ಲ, ಬಟ್ ಹಳ್ಳಿ ಯಾಕೆ ಬರುದಿಲ್ಲ. ದಿಸ್ ಡಿಡ್ ಹ್ಯಾಪನ್, ನಡೆದೇ ಬಿಡ್ತು. ದಿಸ್ ಹ್ಯಾಪನ್ ಅನ್ಬೋದಿತ್ತು, ದಿಸ್ ಡಿಡ್ ಹ್ಯಾಪನ್, ನಡೆದೇ ಬಿಡ್ತು. ಸಮಥಿಂಗ್ ಡಿಫರೆಂಟ್ ಹ್ಯಾಪನ್. ಏನಾಯ್ತು? ವೈಲ್ ದ ಪೋಯಟ್ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ವರ್ ಇನ್ ಟೌನ್, ದ ಗ್ರಾನಿ ಕ್ಲೈಂಬ್ಡ್ ಎ ಟ್ರೀ ಬಟ್ ಶಿ ಕುಡಂಟ್ ಕಮ್ ಡೌನ್. ಇದು ನಡೀತು. Question number 6. What had the doctor recommended? What was the reaction of the kids to this advice? The doctor took Granny's temperature and recommended a quiet week in bed. ಆರಾಮಾಗಿ ಒಂದು ವಾರದಾಗ ಸುಮ್ಮನೆ ಅಜ್ಜಿ ಮಲ್ಕೋಬೇಕು ನೋಡೋಣ. ನಾವು ಎಷ್ಟು ಡಾಕ್ಟರ್ ಹೇಳೋದು ಅಷ್ಟು, ಮಕ್ಕಳ ಮನೆಗೆ ಹೇಳಿದ್ರೆ ಕೇಳೋದಿಲ್ಲ. ಮನೆಗೆಲ್ಲ ಡಾಕ್ಟರ್ ಅಂತ ಸುಮ್ಮನೆ ಕೇಳ್ತಾರೆ ಅಂತ ಇವ್ರ ಲೆಕ್ಕ. ಯಾರು ಹೇಳಿದ್ರು ಹರಿಬ್ರಹ್ಮ ಹೇಳಿದ್ರು ಕೇಳೋದಿಲ್ಲ ಅಂತ ಆರಾಮಂತ. The kids sighed with relief. How did what is the reaction of the kids ಅಂತನ ನಿಟ್ಟುಸಿರು ಬಿಟ್ರು ಅವರು. ಆರಾಮಾಯ್ತಪ್ಪ, ಒಂದು ವಾರ ನಾವು ಆಟ ಪಾಠ ಆಡ್ಬೋದು ಅಂತೇಳಿ. The kids sighed with relief and tucked her up well. ಚೆನ್ನಾಗಿ ಎಲ್ಲ ಬೆಡ್ನಾಗ ಹಾಕಿ ಟಕ್ ಮಾಡಿಬಿಟ್ರು ಆ ಬೆಡ್ಶೀಟ್ ಅನ್ನು. ಕ್ವಶನ್ ನಂಬರ್ 7. Quote the lines which suggest how wholeheartedly Granny enjoyed climbing a tree. ಕ್ಲೈಂಬಿಂಗ್ ಟ್ರೀ ಅನ್ನೋದು ಆಕಿ ಜೀವದ ಜೀವಾಳಾಗಿತ್ತು. ಹೋಲ್ ಹಾರ್ಟೆಡ್ಲಿ ಎಂಜಾಯ್ ಮಾಡ್ತಿದ್ಲು ಆಕಿ ಅನ್ನೋದನ್ನ ಒಂದೆರಡು ಲೈನ್ ಹೇಳ್ರಿ ಅಂತ ಹೇಳ್ತೀನಿ ನೋಡು. ಸಿ ಸಿಟ್ಸ್ ದೇರ್ ಇನ್ ಅ ಸ್ಟೇಟ್, ರಾಜ ರಾಣಿ ಕುಂತಿದ್ದು ಮೈಸೂರು ಅರಸಿ, ಅಂಡ್ ಡ್ರಿಂಕ್ಸ್ ಶೇರ್ ವಿತ್ ಮೇ, ಆರಾಮಾಗಿ ಕುಡ್ಕೊಂತ ಏನು ವೈನ್ ಅನ್ನ, ಕಲರ್ಡ್ ವೈನ್, ಯೆಲ್ಲೋ ವೈನ್ ಅನ್ನ, ಅಪ್ಹೋಲ್ಡಿಂಗ್ ಡಿಕ್ಲೇರಿಂಗ್ ಟು ದ ವರ್ಲ್ಡ್ ಹರ್ ರೈಟ್ ಟು ರಿಸೈಡ್ ಇನ್ ಎ ಟ್ರೀ. ಜಗತ್ತಿನಲ್ಲಿ ಜಗತ್ತಿಗೆ ಹೇಳ್ತಿದ್ಲು, ನನಗೆ ಹಾಕಿದೆ ಗಿಡದಲ್ಲಿ ಬದುಕಬೇಕನ್ನೋ ಹಾಕಿದೆ, ಯಾರು ಏನು ತಡೆಯಕ್ ಆಗಲ್ಲ ಇದನ್ನ, ಹಾ 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 ಅನ್ನುವಂತ ಲೈನು ಆಕಿಗೆ ಏನ್ ಮಾಡ್ಬೋದು ಅಂದ್ರೆ ಶಿ ಹೋಲ್ ಹಾರ್ಟೆಡ್ಲಿ ಎಂಜಾಯ್ಡ್ ಕ್ಲೈಂಬಿಂಗ್ ಟ್ರೀ ಅಂತ ತಿಳ್ಕೊಂಡು ಹೇಳ್ಬೋದು. ಕ್ವಶನ್ ನಂಬರ್ 8. My dad knew his duties. What did he think his duty was? What did he think his, ಅಂದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು, ಇದನ್ನ ಹೇಳಿದವ್ರು ಆಕ್ಚುಲಿ ಆ ಹುಡುಗ ಹೇಳ್ತಾನ, ರಸ್ಕಿನ್ ಬಾಂಡ್ ಸರ್ ಹೇಳ್ತಾರ. ನಮ್ಮ ತಂದೆಯವರಿಗೆ ಗೊತ್ತಾಯ್ತು, ನಮ್ಮ ಅಜ್ಜಿ ಹೇಳಿದ ತಕ್ಷಣ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು. ಏನ್ ಗೊತ್ತಾಯ್ತು ಆಕಿ ಏನ್ ಕೇಳ್ತಾಳ ಅದನ್ನ ಮಾಡೋದು. ಏನ್ ಕೇಳ್ತಾಳ? ಟ್ರೀ ಟಾಪ್ ಹೌಸ್ ಕೇಳ್ತಾಳ, ಅದನ್ನ ಬಿಲ್ಡ್ ಮಾಡೋದು ಅವ್ನ ಡ್ಯೂಟಿ ಅಷ್ಟೇ. He thought his duty was to build a tree top house for his mother. Thought. 9th question. Look at the picture given below the title. Okay. Quote the lines that might have guided the artist to draw that. ಅಂದ್ರೆ ಕ್ವಶನ್ ಮೀನಿಂಗ್ ಆಗುತ್ತೆ ಅಂದ್ರೆ ಇದು ಈ ಟೈಟಲ್ ಏನು ಕೊಟ್ಟಾರಲ್ಲ ಅದ್ರ ಕೆಳಗೆ ಒಂದು ಹಟ್ಟು ಕೊಟ್ಟ ಗಿಡ ಕೊಟ್ಟಾರ, ಗಿಡದ ಮೇಲೆ ಒಂದು ಗುಡಿಸಲ ಕೊಟ್ಟಾರ. ಗಿಡದ ಮೇಲೆ ಆ ಗುಡಿಸಲನ ಇವ್ರೇನಂತಾರ, look at the picture given below the title. Quote the lines that might have guided the artist to draw that. ಆ ಆರ್ಟಿಸ್ಟ್ಗೆ ಆ ಚಿತ್ರ ತೆಗಿಬೇಕಾದ್ರೆ ಪೋಯಮ್ದಲ್ಲಿ ಇರ್ತಕ್ಕಂಥದ್ದು ಯಾವ ಐಡಿಯಾ ಆರ್ಟಿಸ್ಟ್ಗೆ ಗೈಡ್ ಮಾಡಿರ್ಬೇಕು ಅಂದ್ರೆ ಪೋಯಮ್ದಲ್ಲಿ ಹೇಳಲ್ಪಟ್ಟ ರೀತಿ ಆ ಗುಡಿಸಲ ಕಟ್ಟಲ್ಪಟ್ಟಿದೆ ಅನ್ನುವಂಥದ್ದು ಒಂದು ಒಂದು ಸಾಕ್ಷಿ ಕೊಡು ಅಂತಾರೆ ಪೋಯಮ್ದಲ್ಲಿ. ಅಂದ್ರೆ ಬಹಳ ಮುಖ್ಯವಾದಂದ್ರೆ ಟ್ರೀದೊಳಗ ಗುಡಿಸಲ ಐತಿ ಒಪ್ತೇನೆ, ಹೌಸ್ ಐತಿ ಒಪ್ತೇನೆ, ಆದ್ರೆ ಬಹಳ ಮುಖ್ಯವಾಗಿ ಅಂತಂದ್ರ ಕಿಟಕಿ ಅಲ್ಲೊಂದು ವಿಂಡೋ ವಿತ್ ಡೋರ್ಸ್ ವಿತ್ ವಿಂಡೋಸ್ ಅಂಡ್ ಡೋರ್ ಅಂತ ಐತಲ್ಲ, ಅದು ಪೋಯಮ್ದಲ್ಲಿ ಬಂದೈತಿ. ಅದನ್ನ ಇವರು
ನಾವು ನೋಡ್ರಿ ನೀವು ಅಲ್ಲಿ ಟೈಟಲ್ ಕೆಳಗೆ ಪಿಕ್ಚರ್ ಐತಿ, ಪಿಕ್ಚರ್ ಒಳಗೆ ವಿಂಡೋ ಐತಿ, ಆ ವಿಂಡೋಸ್ ಅದಾವ, ಗುಡಿಸಲ್ನ ಐತಿ, ಅದೇನದ ಡೋರ್ ಅದ. ಹಿಂಗಾಗಿ ನಾವೇನ್ ಮಾಡ್ಬೋದು, ಪೋಯಮ್ದಲ್ಲಿ ಬಂದಿರತಕ್ಕಂಥ ಮ್ಯಾಟರ್ ಪ್ರಕಾರ ಆರ್ಟಿಸ್ಟ್ ಚಿತ್ರ ತೆಗೆದಾನ ಅಂತ ನಾವು ಹೇಳ್ಬೋದು. ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಅಂಡ್ ಎ ಡೋರ್. ಪೋಯಮ್ದಲ್ಲಿ ಬರ್ತಕ್ಕಂಥ ಲೈನು ಪಿಕ್ಚರ್ನಾಗ ಇದು ಕಾಣಿಸ್ಕೊಂತೈತಿ. ಪೋಯಮ್ದಲ್ಲಿ ಬಂದ ಈ ಲೈನು ಆರ್ಟಿಸ್ಟ್ಗೆ ಗೈಡ್ ಮಾಡೈತಿ, ಹಿಂಗೆ ಮಾಡಪ್ಪ ಅಂತ ತಿಳ್ಕೊಂಡು ಆ ಪ್ರಕಾರ ಮಾಡೋಣ ಅಂತ ಅರ್ಥ. ಓಕೆ, ರೀಡ್ ಅಂಡ್ ಅಪ್ರಿಸಿಯೇಟ್. ರೀಡ್ ದ ಪೋಯಮ್ ಅಗೇನ್. ಡಸ್ ದ ಬಿಹೇವಿಯರ್ ಆಫ್ ಅ ಗ್ರ್ಯಾಂಡ್ ಮಾ ಸ್ಟ್ರೈಕ್ ಯು? ಯಪ್ಪ ಎಂತ ಸ್ಟ್ರೈಕ್ ರೀ, ಯಾಸ್ ಅನ್ಯೂಸುವಲ್ 100% ರೀ. If so supportive or view quoting her ways and responses to others, one is done for you ಅಂತಾರ. ಗ್ರ್ಯಾಂಡ್ ಮಾ ಕ್ಲೈಂಬಿಂಗ್ ಎ ಟ್ರೀ, ವಂಡರ್ಫುಲ್ ರೀ ಇದು. 62 ಏಜ್ನಾಗ ಗಿಡ ಏರ್ತಾರಂದ್ರ ದಡ ದಡ ನೆಲದ ಮ್ಯಾಗ ಹೆಜ್ಜೆ ಇಡಕ್ಕಾಗಲ್ಲ, ನಿಧಾನಾಗಿ ಹೋಗ್ತಾರ, ಬೇಕಾದ್ರೆ ಇನ್ನೊಬ್ರು ಸಪೋರ್ಟ್ ತಗೊಂತಾರ. ಅಂತದ್ರೊಳಗ ಏನ್ ಮಾಡ್ತೈತಿ ಮುದುಕಿ, ಗಿಡ ಏರ್ತೈತಿ, ಒಂದು ಕೊಟ್ಟಾರ ಅವ್ರು, ಇನ್ನೆರಡು ನಾವು ಮಾಡ್ಬೇಕು. ಆಕೆ ಕೊಟ್ಟಂತ ರೆಸ್ಪಾನ್ಸ್ ನೋಡ್ರಿ. ಐ ವಿಲ್ ಗ್ರೋ ಡಿಸ್ಕಸ್ ಏನೋ ಇನ್ ಯುವರ್ ಓಲ್ಡ್ ಏಜ್ ಕ್ಲೈಂಬಿಂಗ್ ಟ್ರೀ ಶುಡ್ ಬಿ ಸ್ಟಾಪ್ಡ್ ಅಂತ ತಿಳ್ಕೊಂತಾರ. ಅಂಡ್ ಓಲ್ಡ್ ಏಜ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ ಅಂತಾರ. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಯು ಶುಡ್ ಸ್ಟಾಪ್ ಇಟ್ ಅಂತಾರ. ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತಾರ. ಏನ್ ಮಾಡ್ಬೇಕು ಹೇಳ್ರಿ, ಅಜ್ಜಿದು ಜಡ್ಜ್ ಇದು ರೆಸ್ಪಾನ್ಸ್. ಇನ್ನೊಂದು ಬೇಕಂದ್ರೆ ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಬೆಡ್ನ ಮಲ್ಕೊಂತೀವಿ ಆರಾಮಿಲ್ದಾಗ. ಡಾಕ್ಟರ್ 4 ದಿವಸ ಹೇಳಿದ್ರೆ ನಾವು ಇನ್ನೂ 2 ದಿವಸ ಹೆಚ್ಚೆ ಮಲ್ಕೊಂತೀವಿ, ಆರಾಮಾಗಿ ಚೊಕ್ಕಾಗಿ ಹೋದ್ರೆ ಅಥವಾ ಹೋದ್ರೆ ಆಯ್ತು ಅಂತೇಳಿ. ಬಟ್ ಈ ಮುದಕ್ಕೆ ಡಾಕ್ಟರ್ 1 ವಾರ ಮಲ್ಕೊಂಡ್ರೆ, ಈಗ ಯಾವಾಗ 1 ದಿವಸ 2 ದಿವಸ ಆದ ತಕ್ಷಣ ಎದ್ದು ಬಿಟ್ಟಾಳಕ್ಕೆ. ಐ ವಿಲ್ ಲೈ ಹಿಯರ್ ನೋ ಲಾಂಗರ್ ಅದಲ್ಲ. ಈ ನನಗೆ ಒಂಥರ ಇದು ನರಕದೊಳಗಿನ ಬದುಕಾದಂಗೆ ಆಗಿಬಿಟ್ಟ ನನಗಿದು ಅಂತ ತಿಳ್ಕೊಂಡು ಹೇಳ್ತಾಳೆ. ಇದು ಒಂಚೂರು ಈಗ ನನಗೇನೋ ಪೋಯಮ್ ಎಕ್ಸ್ಪ್ಲೇನ್ ಮಾಡುವಲ್ಲಿ ಒಂದು ಸ್ವಲ್ಪ ಏನೋ ಮಿಸ್ಟೇಕ್ ಮಾಡಿ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಲೈಕ್ ಸೀಸನ್ ಹೆಲ್ ಅಂತ ತಿಳ್ಕೊಂಡು ಲೈನ್ ಬಂದೈತೆ, ಆ ಲೈನ್ ಬಿಟ್ಬಿಟ್ಟಿನ್ರಿ ನಾನು. ಎಕ್ಸ್ಪ್ಲೇನ್ ನನಗೆ ನೆನಪಾಯ್ತು ಅದು. ಸಾರಿ ಅಲ್ಲೇ ಒಂದು ಸ್ವಲ್ಪ ತಡ್ರಿ, ನಾ ಹೇಳ್ಬಿಡ್ತೀನಿ. ಅದನ್ನ ಒಂದು ಲೈನ್ ಬಿಟ್ಟೇನೆ, ಒಂದು ಸ್ವಲ್ಪ ತಡ್ರಿ. ಟೆಕ್ಸ್ಟ್ ಬುಕ್ ತಗೊಂಡಿದ್ದಾರೆ, ಮರ್ತು ಬಿಟ್ಟೇನೆ ಎಕ್ಸ್ಪ್ಲೇನ್ ಮಾಡುವಾಗ ಫ್ರೆಂಡ್ಸ್. ನನಗೆ ನೆನಪಾಗ್ಬಿಡ್ತದೆ ಈಗ. ಒಂದು ಲೈನ್ ಬಿಡ್ತೀನಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು ಅದನ್ನ. ಪೋಯಮ್ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಪೋಯಮ್ ಎಕ್ಸ್ಪ್ಲೇನ್ ಮಾಡನ್ರಿ, ಆ ಲೈನ್ ಹಾರಿಸ್ಬಿಟ್ಟೇನ್ರಿ, ನನ್ನ ಪಕ್ಕ ನೆನಪದ. ಒಂದು ಲೈನ್ ಹಾರ್ಸಿನ್ರಿ ಫ್ರೆಂಡ್ಸ್. ಅದ್ರೊಳಗಡೆ ನನಗೆ ನೋಡಿದೆ, ನಾನು ಈ ಕ್ವಶನ್ ಆನ್ಸರ್ ಹೇಳಕ್ ಬಂದೆಲ್ಲ ಅದು ನೆನಪಾಗ್ಬಿಡುತ್ತೆ ನನಗೆ. ಯಾಕಂದ್ರೆ ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡೀನಿ, ಈಗ ಕ್ವಶನ್ ಆನ್ಸರ್ ಮಾಡಕತ್ತೀನಿ, ಪಕ್ಕ ನೆನಪದಾರೆ. ಒಂದು ಲೈನ್ ಹಾರ್ಸಿನ ಫ್ರೆಂಡ್ಸ್. ಆ ಲೈನ್ ಯಾವುದು ಅಂದ್ರೆ ಹೇಳ್ಬಿಡ್ತೀನಿ ನೋಡ್ರಿ. ಪೂವರ್ ಗ್ರ್ಯಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಇದನ್ನ ಮರ್ತು ಬಿಟ್ಟೇನ್ರಿ. ವಿ ಸೈಡ್ ವಿತ್ ರಿಲೀಫ್ ಅಂಡ್ ಟಕ್ಡ್ ಹರ್ ಅಪ್ ವೆಲ್. ಆದ್ಮೇಲೆ ಒಂದು ಲೈನ್ ಬಿಟ್ಟಿನಿ, ಇದನ್ನ ಹೇಳ್ಬಿಡ್ತೀನಿ ನೋಡ್ರಿ. ಅದರ ಮೀನಿಂಗ್ ಪೂವರ್ ಗ್ರ್ಯಾನಿ, ಪಾಪ ಆ ಮುದುಕಿ. ಪಾಪ ಅಂತಂದ್ರೆ ಯಾಕಂದ್ರೆ ಡಾಕ್ಟರ್ ಆಕಿ ನಾವು 1 ವಾರ ಅಲ್ಲಿ ಒಳಗೆ ಇರ್ಬೇಕಂತ ಹೇಳ್ಬಿಟ್ರಲ್ಲ, ಅದಕ್ಕೆ ಆಕಿ ಪಾಪ. ಯಾರು ಅನ್ಕೊಂತಾರೆ ಇದನ್ನ? ರೈಟರ್ ಅನ್ಕೊಂತಾರ. ಪಾಪ ಮುದುಕಿ. ಫಾರ್ ಹರ್ ಇಟ್ ವಾಸ್, ಇಟ್ ಅಂದ್ರೆ ಬೀಯಿಂಗ್ ಇನ್ ದ ಬೆಡ್. 1 ವಾರ ಬೆಡ್ನಾಗ ಮಲ್ಕೊಳ್ಳೋದು, ಬೆಡ್ರೂಮ್ಗೆ ಕನ್ಫೈನ್ ಆಗೋದಂದ್ರೆ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಬ್ರೀಫ್ ಸೀಸನ್ ಅಂದ್ರೆ ಒಂದು ಸಣ್ಣ ಪ್ರಮಾಣದ ಅಮೌಂಟ್ ಆಫ್ ಟೈಮ್. ಇನ್ ಹೆಲ್ ಅಂದ್ರೆ ನರಕ. ಡಾಕ್ಟರ್ ಹೇಳಿದ್ರು 1 ವಾರ ಪೀಸ್ಫುಲ್ ಆಗಿ ನೀವು ಹಾಸಿಗೆಲ್ಲೇ ಮಲ್ಕೋಬೇಕು ಅಂತೇಳಿ. ಆ ಮುದುಕಿ ಫೀಲಿಂಗ್ ಹೆಂಗತ್ತಂದ್ರ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಇದು ಸಿಮಿಲಿ ಒಂದು ಮೆಟಾಫರ್, ಸಿಮಿಲಿ ಒಂದು ಫಿಗರ್ ಆಫ್ ಸ್ಪೀಚ್ ಆಗ್ತೈತಿ. ವಿದ್ಯಾರ್ಥಿಗಳೇ, ಐ ಆಮ್ ಸಾರಿ, ನಾನು ಮರ್ತು ಬಿಟ್ಟಿನ್ರಿ ಎಕ್ಸ್ಪ್ಲೇನ್ ಮಾಡುವಾಗ. ದಯಮಾಡಿ ಇಲ್ಲಿದು ಅಲ್ಲಿ ಹಾಕೊಂಡ್ಬಿಡ್ರಿ. ಅದನ್ನೇನು ಮಾಡೋಕ್ಕಾಗೋದಿಲ್ಲ, ವಿಡಿಯೋ ಆಲ್ರೆಡಿ ಆಗಿಬಿಟ್ಟಿದೆ. ಅದು ಅಲ್ಲೇನು ರಿಪೇರಿ ಮಾಡುವಂಥ ಶಕ್ತಿ ನನಗೆ ಅದು ಗೊತ್ತಿಲ್ಲ. ಮಾಡಕ್ ಬರ್ತೈತ್ರಿ, ಅದು ಎಡಿಷನ್ ಮಾಡಕ್ ಬರ್ತೈತಿ. ನನಗದು ಎಡಿಟಿಂಗ್ ನಾ ಕಲ್ತಿಲ್ಲ. ಅದನ್ನ ಸಿಂಪ್ಲಿ ನಾನು ಟೀಚರ್, ಎಡಿಟಿಂಗ್ ನಾನು ಅಂತ ಬರ ಕಲ್ತಿಲ್ಲ. ನೀವು ತಿಳ್ಕೊಂಬಿಡ್ರಿ. ಪೂವರ್ ಗ್ರ್ಯಾನಿ,
ಪೋರ್ ಗ್ರ್ಯಾನಿ ಅಂದ್ರೆ ಪೂರ್ ಗ್ರ್ಯಾಂಡ್ ಮಾ ಅಂದಂಗ್ರಿ. ಗ್ರ್ಯಾನಿ ಅಂದ್ರೆ ಗ್ರ್ಯಾಂಡ್ ಮಾ. ಪೋರ್ ಅಂತ ಯಾಕಂತಾರ? ಆಕಿ ಆಕಿ ಇಚ್ಛಾ ಪ್ರಕಾರ ನಡೀತಾ ಇಲ್ಲ, ಸಿಂಪಲ್ ಅದ ಆಕಿಗೆ ಏನ್ ಮಾಡಕ್ ಒಳ್ಳೆ ಡಾಕ್ಟರ್ ಹೇಳ್ಬಿಟ್ರಾಗ, ಅದಕ್ಕೆ ಪೋರ್ ಪಾಪ್ ಅಂತೀವಲ್ಲ. ಫಾರ್ ಹರ್ ಆ ಬೆಡ್ನಾಗ ಇರುದಂದ್ರೆ ಆಕಿಗೆ ಹೆಂಗಂದ್ರೆ ಇಟ್ ವಾಸ್ ಲೈಕ್ ಸಿಮಿಲರ್ ಅದು ಎ ಬ್ರೀಫ್ ಸೀಸನ್ ಇನ್ ಹೆಲ್, ನರಕದಲ್ಲಿ ಇದ್ದಂಗ ಆಕಿಗೆ. ಹಾಸಿಗೆ ಮಲ್ಕೋರವ ಅಂದ್ರ ನಮ್ಮಂತವ್ರಿಗೆ ಏನ್ ಮಾಡ್ತೀರಿ, 2 ದಿವಸ ರೆಸ್ಟ್ ಮಾಡಪ್ಪ ಅಂದ್ರೆ ಆತ್ ಬಿಡ್ರಿ ಚಲೋ ಆತ್ ಅಂತ ತಿಳ್ಕೊಂಡು ಚಲೋ ಏನಾರ ಹಣ್ಣು ಹಂಪ್ಲ ತರಿಸಿ ಆರಾಮ್ ಮಲ್ಕೊಂಡ್ಬಿಡ್ತೀವ್ರಿ. ಹೌದಾ, ಭಾಳ ಚಲೋ ಆತ. ಮುದಿಕೆ ಹಂಗೆ ಮಲ್ಕೊಳಕ್ಕೆ ರೆಡಿ ಇಲ್ಲ. ಇಲ್ಲಿ ಯಾರು ಮಲ್ಕೊಂತಾರ್ರಿ? ಬೆಡ್ನಾಗ, ಈ ಬಿಲ್ಡಿಂಗ್ನಾಗ ನಾ ಗಿಡದ ಮ್ಯಾಗ ಕುಂದಿರ್ಬೇಕು, ನರಕ ಇದು ನರಕ ಅಂತ. ಅದು ಪೋಯಮ್ ಹೇಳ ಬಂದ ಈ ಕ್ವಶನ್ ಹೇಳಕತ್ತಿದ್ನೆಲ್ಲ ನೆನಪಾಗ್ಬಿಡ್ತೀರಿ ಫ್ರೆಂಡ್ಸ್. ಒಂದು ಲೈನು ನಾನು ಸ್ಕಿಪ್ ಮಾಡೇನ್ರಿ, ಪ್ಲೀಸ್ ಈ ಆ ಮಗ್ಲ ಪೋಯಮ್ ಇಟ್ಕೊಂಡು, ಯಾಕಂದ್ರೆ ಪೋಯಮ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೋಡ್ಕೊಟ್ರಿ, ಗೊತ್ತಾಗ್ತದೆ ನಿಮಗೆ. ಮಿಸ್ಟೇಕ್ ಆಗಿದೆ 10th ವಿದ್ಯಾರ್ಥಿಗಳೇ. ಮಿಸ್ಟೇಕ್ ಅಂದ್ರೆ ಏನೋ ಅದೇನೋ ಆಯ್ತು, ಅದು ಒಂದು ಸ್ವಲ್ಪ ಹಂಗ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಸಾರಿ ಅಂತ ಹೇಳಿರ್ತೀನಲ್ಲ, ಅದು ಯಾಕೆ ಉಳ್ಕೊಂತ ಒಂದು ಲೈನ್ ಅದು. ಇದನ್ನ ಹೇಳಿಕ್ ಹೋದ್ನಲ್ರಿ, ನೆನಪಾಗ್ಬಿಡ್ತದೆ. ಅದು ಹೆಂಗ್ ಬಿಡ್ತದೆ ಹೇಳ್ರಿ, ಅದಕ್ಕೆ ಹೇಳಿದೀನಿ, ಅದು ನೋಡ್ಕೊಟ್ರಿ. ಲೈನ್ ಮೀನಿಂಗ್ ಹೇಳಿನಿ, ಮಾಡ್ಕೊಟ್ರಿ. ಗ್ರೋವಿಂಗ್ ಓಲ್ಡ್ ಗ್ರೇಸ್ಫುಲಿ ಎಕ್ಸ್ಪ್ರೆಷನ್ ಈಸ್ ಅನ್ ಎಕ್ಸ್ಪ್ರೆಷನ್ ಯೂಸ್ ಇನ್ ಪೋಯಮ್. ಹೌದು. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ವೆದರ್ ವಾಟ್ ದ ಗ್ರ್ಯಾಂಡ್ಮಾ ವಾಸ್ ಡೂಯಿಂಗ್ ವಾಸ್ ಗ್ರೇಸ್ಫುಲ್ ಆರ್ ಅದರ್ವೈಸ್. ಅದ್ಯಾ ಗ್ರೇಸ್ಫುಲ್ ರೀ ಸರ್? ವಾಟ್ ಗ್ರ್ಯಾಂಡ್ಮಾ ವಾಸ್ ಡೂಯಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಬಿಕಾಸ್ ಶಿ ಕ್ಲೈಂಬ್ ಎ ಟ್ರೀ ಇನ್ ಹರ್ ಓಲ್ಡ್ ಏಜ್. ಅದ ಡಿಸ್ಗ್ರೇಸ್ಫುಲ್ ಅಂತೂ, ಅದೇ ಗ್ರೇಸ್ಫುಲ್ ಅಂತೂ ಅಲ್ಲ. ಅದರ್ವೈಸ್ ಅಂದ್ರೆ ಏನು? ಅದರ್ವೈಸ್ ಅಂದ್ರೆ ಮತ್ತಿನ್ನೇನಾರ ಐತಂತ ಅವ್ರೇನು ಹೇಳಿಲ್ಲ, ನಮ್ಗೆ ಕೇಳ್ತಾರ. ಡಿಸ್ಗ್ರೇಸ್ಫುಲ್ ಆಯ್ತು, ಅದರ್ವೈಸ್ ಆಯ್ತು. ಅದರ್ವೈಸ್ ಅಂದ್ರೆ ಡಿಸ್ಗ್ರೇಸ್ಫುಲ್ ಐತಿ, ಫೂಲಿಶ್ ಐತಿ, ಚೈಲ್ಡಿಶ್ ಐತಿ, ಹೆಂಗಂತ ಹೇಳ್ಬೋದ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ದ ನರೇಟರ್ ಸ್ಪೀಕರ್ ಇನ್ ದ ಪೋಯಮ್ ಅಂದ್ರೆ ಆಥರ್ ರಸ್ಕಿನ್ ಬಾಂಡ್ ಸರ್ ಅಂಡ್ ಹಿಸ್ ಫಾದರ್ ವರ್ ವೆರಿ ಕನ್ಸಿಡರೇಟ್. ಕನ್ಸಿಡರೇಟ್ ಅಂದ್ರೆ ಸ್ಪಂದಿಸು ಅಂತೇಳಿ, ಬೇರೆ ಬೇರೆ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಕನ್ಸಿಡರ್. ಇಬ್ರು ಬಹಳ ಕನ್ಸಿಡರೇಟ್. ತಂದಿ ಮಗ ರಸ್ಕಿನ್ ಬಾಂಡ್ ತಗೊಳ್ರಿ ನೀವು, ರಸ್ಕಿನ್ ಬಾಂಡ್ ತಂದೆ ತಗೊಳ್ರಿ ನೀವು. ಅಂತ ಒಬಿಡಿಯಂಟ್ ಅವರು ತಮ್ಮ ಆ ಅಜ್ಜಿಗೆ ರೀ. ನಾವ್ಯಾರು ಗೌರವ ಕೊಡ್ಲಿಕ್ಕಿಲ್ಲ, ಅಷ್ಟು ಗೌರವ ಕೊಡ್ತಿದ್ರು ಟುವಾರ್ಡ್ಸ್ ಗ್ರ್ಯಾಂಡ್ ಮಾ. ಹೌದು, ಕರೆಕ್ಟ್. ಸಬ್ಸ್ಟಾನ್ಸಿಯೇಟ್ ಪ್ರೂವ್ ಮಾಡ್ರಿ ನೀವು. ಅವರಿಬ್ರು ಕನ್ಸಿಡರೇಟ್ ಇದ್ರು ತಮ್ಮ ಮುದುಕಿ ಬಗ್ಗೆ ಅಂತ ತಿಳ್ಕೊಂಡು. ಕನ್ಸಿಡರೇಟ್ ದ ಸ್ಟೇಟ್ಮೆಂಟ್ ವಿತ್ ಟೆಕ್ಸ್ಟುವಲ್ ಸಪೋರ್ಟ್. ನಿಮ್ಮದಿಂದ ಏನು ಗೊಳ್ಳೆ ಏನಾರು ಹೇಳಕೋಬೇಡ್ರಿ, ಟೆಕ್ಸ್ಟ್ನಾಗ ಬಂದ ಮ್ಯಾಟರ್ನ ಹೇಳಿಬಿಟ್ಟು ಇಬ್ರು ತಂದೆ ಮತ್ತು ಮಗ ಅಂದ್ರೆ ರಸ್ಕಿನ್ ಬಾಂಡ್ ಸರ್ ಮತ್ತು ಅವ್ರ ತಂದೆ ಆ ಮುದುಕಿ ಬಗ್ಗೆ ಸ್ವಲ್ಪ ಕೈಂಡ್, ಕನ್ಸಿಡರೇಟ್ ಅಂದ್ರೆ ಕೈಂಡ್ ದಯಾಮಯ ಆಗಿದ್ದರು, ಅವಳ ಸಮಸ್ಯೆಗಳ ಸ್ಪಂದಿಸುತ್ತಿದ್ದರು ಅನ್ನೋದನ್ನು ಪ್ರೂವ್ ಮಾಡ್ರಿ ಟೆಕ್ಸ್ಟ್ ಬುಕ್ ನ ಬಂದಂತ ಮ್ಯಾಟರ್ನ ಅಂತ ತಿಳ್ಕೊಂಡು ಮೀನಿಂಗ್ ಆಗ್ತದೆ. ಹೌದು, ಬರ್ರಿ ಮಾಡ್ತೇನೆ, ನಾನು ಪ್ರೂವ್ ಮಾಡ್ತೀನಿ. ಈಗ ಸಬ್ಸ್ಟಾನ್ಸಿಯೇಟ್ ಮಾಡ್ತೇನೆ, ಎಕ್ಸ್ಪ್ಲೈನ್ ಮಾಡ್ತೇನೆ, ಪ್ರೂವ್ ಮಾಡ್ತೇನೆ. ಜಸ್ಟಿಫೈ ಅಂತಾರೆ ಅದಕ್ಕೆ, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತೇಳಿ. ಬರ್ರಿ. Grandma told the poet's father that she wanted a treetop house with windows and a door ಅಂತಾರ. ಪೋಯಟ್ ಏನ್ ಮಾಡ್ದ? ಪೋಯಟ್ಸ್ ಫಾದರ್ ಸಡನ್ಲಿ ಪ್ರಾಮಿಸ್ಡ್. ಮತ್ತೇನ್ ಮಾಡ್ತಾನೆ ಹೇಳ್ರಿ, ಈಗಿಂದೀಗ ಹೇಳ್ಬಿಡ್ತಾನೆ ದಟ್ ಶಿ ವುಡ್ ಹ್ಯಾವ್ ಟ್ರೀಟಾಪ್ ಹೌಸ್ ಅಂತ ಹೇಳ್ರಿ. ಲೇಡಿ ಯು ಶಾಲ್ ಹ್ಯಾವ್ ದ ಫೋರ್ಟ್ ಅಂತ ಒಂದು ಹಳೆ ಕಾಲದಲ್ಲಿ ಒಂದು ಲೆಸನ್ ಐತ್ರಿ ಶಿವಾಜಿ ಅವ್ರದ್ದು, ಅದು ನೆನಪಾಯ್ತು ನನಗೆ ಯಾಕೋರಿ. ಲೇಡಿ ಯು ಶಾಲ್ ಹ್ಯಾವ್ ದ ಫೋರ್ಟ್ ಅಂತ ಒಂದಿತ್ರಿ, ಥಾನಾಜಿ ಹೇಳ್ತಾರ. ಅದು ಭಾಳ ಹಳೆ ಕಾಲದಲ್ಲಿ 10th ನೀತ್ರಿ ಅದು. ಅದು ನೆನಪಾತು. ಲೇಡಿ ಯು ಶಾಲ್ ಹ್ಯಾವ್ ದ ಟ್ರೀ ಟಾಪ್ ಹೌಸ್ ಅಂತ ಹೇಳಿ. ಅಂಡ್ ಹಿ ಸ್ಟಾರ್ಟೆಡ್ ಹಿಸ್ ವರ್ಕ್. ಯಾವಾಗ? ಒಂದು ತಿಂಗಳು ಬಿಟ್ಟು, ವರ್ಷ ಬಿಟ್ರೆ. ದ್ಯಾಟ್ ನೈಟ್ ಇಟ್ ಸೆಲ್ಫ್ ವಿತ್ ಪೋಯಟ್ಸ್ ಎಕ್ಸ್ಪರ್ಟ್. ಮಗ ನನಗೆ ಬಾರಪ್ಪ ನೀನು ಸ್ವಲ್ಪ ಅಸಿಸ್ಟೆನ್ಸ್ ಮಾಡೋ ಅಂತ ಹೇಳಿ. ಅಸಿಸ್ಟೆನ್ಸ್ ಅಂದ್ರೆ ಹೆಲ್ಪ್ ರೀ. ಸೋನ್ ಹಿ ಫಿನಿಶ್ ದ ಚಾರ್. ಬೇಗ ಮುಗಿಸ್ಬಿಟ್ಟ. ಮಾಡೋದೆಲ್ಲ ಬೆಟ್ಟು. ಅವ್ರ ತಾಯಿ ಹೇಳಿದ್ದನ್ನ ಮಾಡ್ಬೇಕು. ಇದರಿಂದ ನಾವೇನ್ ಹೇಳ್ಬೋದ್ರಿ? ಆಗ ಹೂ ಅಂದ್ಬಿಡ್ತಾನೆ ನಮ್ಮ ಹತ್ರ. ಈ ಗಿಡದ ಮ್ಯಾಗ ಹುಚ್ಚ ಮಲ್ಲವ ಅಂತ ತಿಳ್ಕೊಂಡು ಬೈದ್ ಬಿಡ್ತಿದ್ವಿ ನಾವ್ರಿ. ಸಾರಿ ರೀ, ನಮ್ಮಲ್ಲಿ ಹಂಗ ಬೈತವ್ರಿ. ಹೆಂಗಿದ್ದಾರೆ ಬೈತು ಅಂದ್ರೆ ಒಂಥರ ಹೆಂಗಂದ್ರೆ ಪ್ರೀತಿಯಿಂದ ಬೈತಿರ್ತೀವ್ರಿ. ಸೋನ್ ಹಿ ಫಿನಿಶ್ ದ ಚಾರ್. ಬೇಗ ಮುಗಿಸ್ಬಿಟ್ಟ ಕೆಲಸ, ಪಟ ಮಾಡಿ ಕಟ್ಟಿಬಿಟ್ಟ. ದ ಪೋಯಟ್ ಕ್ಲೈಂಬ್ ದ ಟ್ರೀ ಎವ್ರಿ ಡೇ. ಹುಡುಗ ಇವ್ರು ಏನ್ ಮಾಡ್ತಾರ, ಅಜ್ಜಿದ ಕೆಲಸ, ಅಜ್ಜಿಗೆ ಕುಟ್ಲಿಕ್ಕೆ ಹೋಗಿ ಕೊಡ್ಬೇಕಲ್ಲ, ತಿನ್ಲಿಕ್ಕೆ ಹೋಗಿ ಕೊಡ್ಬೋ, ಸಾಯಲ್ಲಿ ಅಂತ ಬಿಟ್ರನು ಇಲ್ಲ. ದ ಪೋಯಟ್ ಕ್ಲೈಂಬ್ ದ ಟ್ರೀ ವಿತ್ ಎವ್ರಿ ಡೇ ವಿತ್ ಶೆರಿ ಅಂಡ್ ಹೋಗ್ತಾನ ಮತ್ತು ಡ್ರ್ಯಾಂಕ್ ಇಟ್ ವಿತ್ ಗ್ರ್ಯಾಂಡ್ ಮದರ್. ಆರಾಮ್ ಕುತ್ಕೊಂಡು ಕುಡಿತಾರೆ ಕಾಲ್ ಮಕ್ಕಳು, ಲೈಕ್ ಕ್ವೀನ್ ಅಂತ ತಿಳ್ಕೊಂಡು ಐತಲ್ಲ.
Thus the father and the son were very considerate towards the grandma ಅಂತ ನಾ ಹೇಳ್ಬೋದು ಅಂತ ತಿಳ್ಕೊಂಡು. I can say ಅಂತ I can prove ಅಂತ ಹೇಳಿ. Fourth question. If you were to divide the entire poem into two parts, which line would you pick up to be the beginning of the second part? Why ಅಂತೇಳಿ. ಏನಿಲ್ರಿ ಅದು ಪೋಯಮ್ ಎಲ್ಲಿ ಅಂದ್ರೆ ಈಗ ಏನ್ ಮಾಡ್ಬೋದು ಅಂತಂದ್ರೆ ಪೋಯಮ್ ಫಸ್ಟ್ 16 ಲೈನ್ಸ್ ಏನ್ ಹೋಗ್ತಾರ ಅಂತಂದ್ರ ನನಗೆ ಅನಿಸಿದ ಮಟ್ಟಿಗೆ 16 ಲೈನ್ಸ್ ಫಸ್ಟ್ 16 ಲೈನ್ಸ್ ಆ ಮುದುಕಿ ಹ್ಯಾಬಿಟ್ ಹೇಳ್ತಾರ. ಮುದುಕಿ ಹ್ಯಾಬಿಟ್ ಏನ್ ಹ್ಯಾಬಿಟ್ ಐತೆ ಅಂತೇಳಿ 17th ಲೈನ್ ದಿಂದ ಏನಾಗುತ್ತೆ ಗೊತ್ತೇನ್ರಿ, ಒಂದು ಪರ್ಟಿಕ್ಯುಲರ್ ಡೇ ಆ ಗಿಡದ ಮೇಲೆ ಹತ್ತಿ ಕುಂದಿರ್ತಾಳ ಮುದುಕಿ, ಅವತ್ತಿನ ದಿವಸ ಏನ್ ನಡೀತಾ ಎಂಬುದನ್ನ ಹೇಳ್ತಾರ. ಹಿಂಗ ನಾವು ಡಿವೈಡ್ ಮಾಡ್ಬೋದ್ರಿ. ಫಸ್ಟ್ 17-16 ಲೈನ್ಸ್ ನೋಡ್ರಿ ನೀವ್ರಿ, ಆ ಮುದುಕಿ ಹ್ಯಾಬಿಟ್ ಹೇಳ್ಕೊಂತ ಬರ್ತಾರ ರೈಟರ್ ರಸ್ಕಿನ್ ಬಾಂಡ್ಸ್ ಅವರು. ಆಮೇಲೆ 17 ಲೈನ್ ಏನಾಗುತ್ತೆ, ಒನ್ ಡೇ when the writer and his relatives were in town, what happened? The grandma climbed a tree but she couldn't come down ಅಂತ ಐತಲ್ಲ. ಮುಂದೇನಾಯ್ತು 17 ಲೈನ್ ಅಂದ ಮುಂದ ಆನ್ಕಮಿಂಗ್ ಲೈನ್ಸ್ ಎಲ್ಲ ಏನ್ ಹೇಳ್ತಾವಂದ್ರ ಅವತ್ತಿನ ದಿನ ಏನಾಯ್ತು ಎಂಬುದನ್ನ ಹೇಳ್ತಾವ. ಹಿಂಗತೆ ನಾವು ಡಿವೈಡ್ ಮಾಡ್ಬೋದು ಅಷ್ಟೇ ರೀ. I pick 17th line because before that line all the lines tell about a grandma's usual habits, but from 17th line a particular event on a particular day in grandma's life is described. Okay, big question. Have a close look at the rhyme scheme. Adonde ena not necessary vela kelodal exam ka write at least 5 pairs of rhyming words. ಎಕ್ಸಾಂಪಲ್ ಸೆಡ್ ಬೆಡ್. ಸೆಡ್ ಅನ್ಬೇಕು, ಇದಕ್ಕೆ ನಾ ಬಳಸಲ್ಲ, ಹೇಳ್ತೀನಿ ನಿಮ್ಗೆ. ಸೇಡ್ ಅಂತಾರ್ರಿ. ಸೇಡ್ ಅಂದ್ರೆ ಕರೆ ಇದ್ರೆ ಬ್ಲೇಡ್ ಅಂತ ಬರ್ತೈತಿ ರೈಮಿಂಗ್ ವರ್ಡ್. ಸೇಡ್ ಅನ್ಬಾರ್ದ್ರಿ, ಸೆಡ್ ಅನ್ಬೇಕ್ರಿ. ಫೂಡ್ ಅನ್ಬೇಕ್ರಿ, ಫುಡ್ ಅನ್ಬಾರ್ದ್ರಿ. ಒಂದ್ಸಲ 10th ಕೊಟ್ಟಿದ್ರು ನಿಮಗೆ, 10th ವಿದ್ಯಾರ್ಥಿಗಳೇ ನಿಮ್ಗೆ ಕನ್ನಡ ಮೀಡಿಯಂದವ್ರಿಗೆ ಕೊಟ್ಟಿದ್ರು. ಈಗ FOOD ಕೊಟ್ಟಾರ, ಅದಕ್ಕೆ ರೈಮಿಂಗ್ ವರ್ಡ್ WOULD ಕೊಟ್ಟಾರ, COULD ಕೊಟ್ಟಾರ, MOOD ಕೊಟ್ಟಾರ. ಎಲ್ಲರೂ FOOD WOULD ಬರ್ತಾರ. ಕುಡ್ ವುಡ್ ಇಲ್ಲ ಕುಡ್, ವುಡ್ ಇಲ್ಲ ಕುಡ್, ಫುಡ್ ಅಂತೀವಲ್ಲ ನಾವು ತಪ್ಪಾಗಿ. ಫುಡ್ ಕುಡ್, ಫುಡ್ ವುಡ್. ಕೆಲವು ಜನ ವುಡ್ ಬರ್ದಾರ, ಕೆಲವು ಜನ ಕುಡ್ ಬರ್ದಾರ. ಅರೇ ಸ್ವಾಮಿ, ಅದು ಕುಡ್ನಲ್ಲ ವುಡ್ನಲ್ಲ, ಇದು ಫುಡ್ನು ಅಲ್ಲ, ಇದು ಫೂಡ್. ಇದಕ್ಕೆ ರೈಮಿಂಗ್ ವರ್ಡ್ ಮೂಡ್, MOOD. ಯಾರು ಜೋಡಿಸಿದ್ದಿಲ್ಲ, ಎಲ್ಲೋ ಒಬ್ರು ಜೋಡಿಸಿದ್ರು ಏನೋ. ಓಕೆ, ಪೇಪರ್ ಚೆಕ್ ಮಾಡಬಹುದು, ನಡೆದದ್ದು ಘಟನೆ ಇದು. ಅದಕ್ಕೆ ರೈಮಿಂಗ್ ವರ್ಡ್ ಸೆಡ್ ಅಲ್ಲ, ಸಾರಿ ಸೇಡ್ ಅಲ್ಲ, ಸೆಡ್ ಬೆಡ್. ಭಾಳ ಚಂದ ಇಂಥವೆಲ್ಲ ನೋಡ್ತಿರ್ಬೇಕ್ರಿ. ಒಂದ್ಸಲ ನನಗೂ ಅಗೇನ್ ಅಂತ ಇತ್ತಿತ್ತು, ಅದಕ್ಕೆ ರೈಮಿಂಗ್ ವರ್ಡ್ ಗೀನ್ ಅಂತ ಕೊಟ್ಟಿದ್ರು. ಇವ್ ನನಗದು ಗೊತ್ತೇ ಇಲ್ಲ. ಅಗೇನ್ ಅನ್ಬೋದು, ಗೀನ್ ಅನ್ಬೋದ್ರಿ. ಡಿಕ್ಷನರಿ ತಗೊಂಡು ನೋಡಿದ್ರೆ ಕನ್ಫರ್ಮ್ ಮಾಡ್ಕೊಂಡೆ. ನಾವು ತಿಳ್ಕೊಂಡದಷ್ಟ ಕರೆಕ್ಟ್ ಅಂತ ಅನ್ಕೊಂಡಿರ್ತೀವಿ, ಆಮೇಲೆ ಇನ್ನೂ ಒಂದು ಇರ್ತದ್ರಿ, ಅದನ್ನ ಇದು ಸೇಡ್ ಅನ್ಬೇಡ್ರಿ, ಸೆಡ್ ಅನ್ರಿ. ಫೂಡ್ ಅನ್ಬೇಡ್ರಿ, ಸಾರಿ ಫುಡ್ ಅನ್ಬೇಡ್ರಿ, ಫೂಡ್ ಅನ್ರಿ. ಹೈ, ಹೈ, you, to, gift, lift, told, old, agree, tree. Okay, ಇದು ಕೊಟ್ಟರು ನೋಡಿ. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್, ನೇಮ್ ದ ಫಿಗರ್ ಆಫ್ ಸ್ಪೀಚ್. ಹೇಳಿದ್ನಲ್ಲ ಆಗಲೇ. ಹೌದ್ರಿ, ಆ ಇಂಪಾರ್ಟೆಂಟ್ ಲೈನ್ ಬಿಟ್ಟು ಬಂದ್ಬಿಟ್ಟೆ ಅಪ್ಪ ಸಮ, ಸಾರಿ ರೀ. ನೇಮ್ ದ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ವಾಟ್ ಆರ್ ದ ಟೂ ಥಿಂಗ್ಸ್ ಕಂಪೇರ್ಡ್. ಫಿಗರ್ ಆಫ್ ಸ್ಪೀಚ್ ಟೂ ಡಿಫ್ರೆಂಟ್ ಥಿಂಗ್ಸ್ ಕಂಪೇರ್ ಆಗಲ್ಪಡ್ತಾವ. ಯಾಸ್ ಸೋ ಲೈಕ್ ಯಾವ್ದಾದ್ರು ಒಂದಿರ್ತದ. ಯಾಸ್ ಸೋ ಲೈಕ್ ಇರ್ಲಾರ್ದ ಟೂ ಡಿಫ್ರೆಂಟ್ ಥಿಂಗ್ಸ್ ಕಂಪೇರ್ ಆದ್ರೆ ಮೆಟಾಫರ್ ಅಂತ ಕರೀತಾರೆ. ನಾವಿಲ್ಲಿ ಏನು ಹೇಳ್ಬೇಕು ಹೇಳ್ರಿ, ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಅಂದ್ರೆ ಇಟ್ ಅಂದ್ರೆ ಏನು ಅಲ್ಲೇ ಹೇಳ್ಬೇಕ್ರಿ, ಬೀಯಿಂಗ್ ಇನ್ ಬೆಡ್. ಹೌದಲ್ವ? ಅದನ್ನ ತಗೊಂಡು ಯಾರಿಗೆ ಕಂಪೇರ್ ಮಾಡ್ತಾರ್ರಿ? ಹೆಲ್ಲಕ್ಕೆ ಕಂಪೇರ್ ಮಾಡ್ತಾರ. ಬ್ರೀಫ್ ಸೀಸನ್ ಇನ್ ಹೆಲ್, ನರಕಕ್ಕೆ ಕಂಪೇರ್ ಮಾಡ್ತಾರ. ಟೂ ಡಿಫ್ರೆಂಟ್ ಥಿಂಗ್ಸ್ ದಟ್ ಹ್ಯಾವ್ ಬಿನ್ ಕಂಪೇರ್ಡ್ ಯಾವ ಅಂತ ಕೇಳಿದ್ರೆ, ಬೀಯಿಂಗ್ ಇನ್ ಬೆಡ್ ಒಂದು ಇವೆಂಟ್, ಲಿವಿಂಗ್ ಇನ್ ಹೆಲ್ ಮಾಡದರ ಇವೆಂಟ್. ಟೂ ಡಿಫ್ರೆಂಟ್ ಇವೆಂಟ್ಸ್ ಆರ್ ಕಂಪೇರ್ಡ್. ಯಾಕೆಂದ್ರೆ ದೇ ಹ್ಯಾವ್ ಸಿಮಿಲರ್ ಕ್ವಾಲಿಟಿ. ಎರಡು ಡಿಫ್ರೆಂಟ್ ಥಿಂಗ್ಸ್ ಇರಬೇಕು, ಸಿಮಿಲರ್ ಕ್ವಾಲಿಟಿ ಇರಬೇಕು. ಅಂದ್ರೆ ಸಿಮಿಲರ್ ಕ್ವಾಲಿಟಿ ಏನೈತಿ ಇಲ್ಲ ಅಂತ ಕೇಳಿದ್ರೆ, ಅಕಿ ಎಕ್ಸ್ಪೀರಿಯನ್ಸ್ ಬೆಡ್ನಾಗ ಇರೋದಂದ್ರೆ ಏನು, ನರಕದ ಇದ್ದಷ್ಟೇ ನೋವು ಅಂತೇಳಿ. ಅದಕ್ಕೆ ಎರಡೂ ವಸ್ತುಗಳು ನೋವು ಕೊಡುವಂತ ವಸ್ತುಗಳು ಅನ್ನುವಂತ ಅರ್ಥದೊಳಗೆ ಅವು ಎರಡಕ್ಕೂ ನಾವು ಹೋಲಿಕೆ ಮಾಡ್ಯಾರ, ಅದು ಸಿಮಿಲಿ ಆಗ್ತೈತಿ. ಫ್ರೆಂಡ್ಸ್ ಬರ್ರಿ, ಇಟ್ ಈಸ್ ಸಿಮಿಲಿ. ಗ್ರಾಂಡ್ಮಾಸ್ ಲೈಫ್ ಕನ್ಫೈನಿಂಗ್ ಟು ಬೆಡ್ ಅಂಡ್ ಲೈಫ್ ಇನ್ ಹೆಲ್. These two things are compared. Grandma felt as if she was in hell when she was confined to bed. Okay. Question number 3. For being happier in a tree than in a lift, what is suggested through this line? Exchange your views with your partner. ಅಂತಾರ. ನಾ ಹೇಳಿದ್ದೆ ನಿಮಗ್ರಿ,
ಸಿಟಿ ಲೈಫ್ ನನಗೆ ಅನಿಸ್ತದ, ನಾನು ಅನ್ಕೊಂತೀನಿ ಹಂಗತ್ತಾರೆ. ನಾವು ಗೆಸ್ ಮಾಡ್ಬೋದ್ರಿ. ಏನ್ ಮಾಡ್ಬೋದು ಅಂದ್ರೆ ಇಲ್ಲೇ ಹಿಯರ್ a tree stands for nature and lift stands for town. Grandma was happy in nature. She did not like city life. Indirectly, it means that life in nature is pleasurable, whereas life in town is miserable. These are my opinions, friends. ಇವನ್ನೆಲ್ಲ ಫ್ರಮ್ ಟೀಚರ್ ಟು ಟೀಚರ್ ಏನಾಗ್ತಾವಲ್ಲ, ಥಾಟ್ಸ್ ಮೇ ಬಿ ಡಿಫರೆಂಟ್ ಆಗೋ ಸಾಧ್ಯತೆ ಐತೆ. ಯಾಕಂದ್ರೆ ಗೆಸ್ ವರ್ಕ್ ಅಲ್ಲ, ಇಲ್ಲಿ ಸ್ಪೆಕ್ಯುಲೇಷನ್. Question number 4. There was not a tree. She hadn't been up. Is an expression. ಗಿಡ ಇರ್ಲಿಲ್ಲ, ಆಕೆ ಗಿಡ ಹತ್ತಲಿಲ್ಲ. ಹಿಂಗ ನೆಗೆಟಿವ್. ಗಿಡ ಇದ್ದಿದ್ರೆ ಹತ್ತಿದ್ಲು ಅಂತೇಳಿ. ಓಕೆ ಸರ್, ಏನಾಯ್ತು? ರೀರೈಟ್ ದ ಅಬೌವ್ ಸೆಂಟೆನ್ಸ್ ವಿದೌಟ್ ಯೂಸಿಂಗ್ ನಾಟ್. ಏನಂದ್ರೆ ದ ಮೀನಿಂಗ್ ಶುಡ್ ಬಿ ಸೇಮ್. ಗಿಡ ಇರ್ಲಿಲ್ಲ, ಹತ್ತಲಿಲ್ಲ. ಗಿಡ ಇದ್ದಿದ್ರೆ ಹತ್ತುತ್ತಿದ್ದಳು. ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಫ್ರಮ್ ಔಟ್ಸೈಡ್. ಇಲ್ಲಿ ಕೊಟ್ಟೆ ನೋಡ್ರಿ, ಔಟ್ಸೈಡ್ ಟೆಕ್ಸ್ಟ್ ಬುಕ್. ನಿಮ್ದು ಒಂದೆಷ್ಟು 2-3 ಕೊಡ್ರಿ ಅಂತಾರ. ಟು ಇಲಸ್ಟ್ರೇಟ್ ದ ಎಫೆಕ್ಟಿವ್ ಯೂಸ್ ಆಫ್ ಡಬಲ್ ನೆಗೆಟಿವ್. ಡಬಲ್ ನೆಗೆಟಿವ್ ಇತ್ತಂತಂದ್ರೆ ನಾನೇನಾದರೂ ಇದಾಗಿದ್ದ ಚೀಫ್ ಮಿನಿಸ್ಟರ್ ಆಗಿದ್ದಂದ್ರೆ ನಾ ಹಿಂಗ ಮಾಡ್ತಿದ್ದಿಲ್ಲ ಬಿಡ್ರಿ ಅಂತ ಏನಾರು ಹೇಳೋದು. ಅಥವಾ ಏನಾದ್ರ ನೀ ಹಿಂಗೇನ ಮಾಡಿರ್ತಿದ್ರ ಅಂತಂದ್ರೆ ನಾ ಹಿಂಗ್ ಮಾಡುತ್ತಿದ್ದಿಲ್ಲ ಅಂತ ತಿಳ್ಕೊಂಡು ಡಬಲ್ ಅಂದ್ರೆ ಡಬಲ್ ನೆಗೆಟಿವ್ ಒಮ್ಮೆ ಇಫೆಕ್ಟಿವ್ ಆಗಿರ್ತಾವ್ರಿ. ಇಲ್ಲೇ ಐತ್ ನೋಡ್ರಿ, ದೆರ್ ವಾಸಂಟ್ ಎ ಟ್ರೀ ಶಿ ಹ್ಯಾಡಂಟ್ ಬೀನ್ ಅಪ್. ಗಿಡ ಇರ್ಲಿಲ್ಲ, ಆಕೆ ಹತ್ತಲಿಲ್ಲ. ಇದ್ರದ್ದು ಏನಂತಾರೆ, ನಾಟ್ ಇರ್ಲಾರ್ದ ಹೇಳಂತಾರ. ಇಫ್ ದೆರ್ ವಾಸ್ ಅ ಟ್ರೀ ಶಿ ಹ್ಯಾಡ್ ಬೀನ್ ಅಪ್. ಇಲ್ಲಿ ನಾಟ್ ತೆಗಿ, ಇಲ್ಲಿ ನಾಟ್ ತೆಗಿರಿ, ಹೌದಲ್ಲ? ಇದ್ರೆ ಎರಡು ಕಡೆ ನಾಟ್ ಇರಬೇಕು, ಇಲ್ಲ ಎರಡು ತೆಗೆದ್ರೆ ಎರಡು ನಾಟ್ ತೆಗಿಬೇಕು. ಅಂದ್ರೆ ಸೇಮ್ ಮೀನಿಂಗ್ ಉಳಿತೈತಿ. ಒಂದ್ ಕಡೆ ನಾಟ್ ತೆಗೆದ್ರೆ ಮೀನಿಂಗ್ ಅಪೋಸಿಟ್ ಆಗ್ಬಿಡ್ತೈತಿ, ತಪ್ಪಾಗ್ತೈತಿ. ಓಕೆ ಫ್ರೆಂಡ್ಸ್, ದೇರ್ ವಾಸಂಟ್ ಎ ಟ್ರೀ. ಓಕೆ, ನೀವು ಮಾಡಿ ನೋಡಿ, ಕರೆಕ್ಟ್ ಅದ್ರ. ಇಂಥವು ಇನ್ನೊಂದು ಹೇಳ್ಕೊಡ ಅಂದ್ರೆ, ಐ ಆಮ್ ನಾಟ್ ಹಂಗ್ರಿ ಸೊ ಐ ಡು ನಾಟ್ ವಾಂಟ್ ಟು ಈಟ್ ಎನಿಥಿಂಗ್. ಐ ಆಮ್ ನಾಟ್ ಹಂಗ್ರಿ, ಐ ಡು ನಾಟ್ ವಾಂಟ್ ಟು ಈಟ್ ಎನಿಥಿಂಗ್. ನನಗೆ ಹಸಿವಿಲ್ರಿ, ನಾನು ಏನು ತಿನ್ನಕ್ವಲ್ಲ. ದ ಕ್ವಶನ್ ಈಸ್ ನಾಟ್ ಈಸಿ ಸೊ ಐ ಕಾಂಟ್ ಆನ್ಸರ್ ಇಟ್. ಓಕೆ, ಹಿಂಗೆ ಮಾಡೀನಿ. ಇಷ್ಟ ಆಯ್ತು ಫ್ರೆಂಡ್ಸ್. ಮುಂದೊಂದೇನೋ ಕ್ವಶನ್ ಅದರ, ಅದು ಏನ್ ಮಾಡೋಣ ಅಂತ ತಿಳ್ಕೊಂಡು ಟೆಕ್ಸ್ಟ್ ಬುಕ್ ಇಲ್ಲ ತಡಿ ನೋಡ್ಬಿಡ್ತೀನಿ. ಎಷ್ಟಂದಿದ್ದು ಸಿ ಕ್ವಶನ್. ರೀಡ್ ದ ಲೈನ್, ಶಿ ವುಡ್ ಬಿ ಅಪ್ ಇನ್ ದ ಬ್ರಾಂಚಸ್ ಇನ್ ಎ ಟ್ರೈಸ್. ವಾಟ್ ಪಿಕ್ಚರ್ ಡು ಯು ಗೆಟ್ ಇನ್ ಅವರ್ ಮೈಂಡ್ ವೆನ್ ಯು ರೀಡ್ ದಿಸ್? ಪಿಕ್ಚರ್ ಯಾವುದು ಏನು ಅಂತ ಕೇಳ್ತಾರೆ. ಟೆಕ್ಸ್ಟ್ ಬುಕ್ ನೋಡ್ಕೊರಿ, ಅದೆಲ್ಲ ಆನ್ಸರ್ ಬರೆಯಕ್ಕೆ ಬರ್ಲಾರ್ದಂಗೈತಿ, ಎಕ್ಸಾಮ್ಗೂ ಬರೋದಿಲ್ಲ, ನಾಟ್ ಇಂಪಾರ್ಟೆಂಟ್ ಆದ್ದರಿಂದ ಅದನ್ನು ಕೈ ಬಿಟ್ಟೇನೆ. ಇದಕ್ಕೆ ಇನ್ನೊಂದಿಷ್ಟು ಏನೋ ಜೋಡಿಸ್ಬೇಕಂತ ಆಶೆ ಅದ ನನಗೆ ಈ ವಿಡಿಯೋದಲ್ಲಿ. ಈ ಲೆಸನ್ದಲ್ಲಿ ಬಂದಿರುವಂತ ಕೆಲವೊಂದು ಮಾಹಿತಿನ ಕೊಡ್ಬೇಕಂತ ಮಾಡಿ ನಿಮ್ಗೆ. ಇಲ್ಲಿ ಏನದಂದ್ರೆ ಗ್ಲೋಸರಿ ಅಂದ್ರೆ ಮೀನಿಂಗ್ಸ್ ಆಫ್ ನ್ಯೂ ವರ್ಡ್ಸ್. ಡಿಫಿಕಲ್ಟ್ ವರ್ಡ್ಸ್ ಅನ್ಬಾರ್ದಂತೆ, ನ್ಯೂ ವರ್ಡ್ ಅನ್ಬೇಕಂತೆ. ಇನ್ನು ಕಸೌಲಿ ಅಂತ ಹೇಳ್ಕೊಂಡು ರೈಟರ್ ಬಗ್ಗೆ ಒಂದು ಪ್ಲೇಸ್ ಬರ್ತದ. ಅಂದ್ರೆ ಇವರು ಕಸೌಲಿಯಲ್ಲಿ ಜನ್ಮ ತಾಳ್ತಾರ, ಈ ಸದ್ಯ ಬದುಕೋದು ಮಿಸೌರಿ ಒಳಗೆ ಬದುಕ್ತಾರ. ಕಸೌಲಿ ಎಲ್ಲಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ರಸ್ಕಿನ್ ಬಾಂಡ್ಸ್ ಅವ್ರದ್ದು. ಎ ಸ್ಮಾಲ್ ಟೌನ್ ಇನ್ ನಾರ್ತ್ ಇಂಡಿಯನ್ ಸ್ಟೇಟ್ ಆಫ್ ಹಿಮಾಚಲ ಪ್ರದೇಶ ಒಳಗದಾರೆ. ಅಲ್ಲಿ ಹುಟ್ಟ್ಯಾರ ಇವರು. ಇಂಡಿಯನ್ ಬಾರ್ನ್ ಬಟ್ ಬ್ರಾಟ್ ಅಪ್ ಅಂಡ್ ಲಿವಿಂಗ್ ಇನ್ ಫಾರಿನ್. ಮಿಸೌರಿ ಅಂತಂದ್ರೆ ಎಲ್ಲಿ ಅದಪ್ಪ ಅಂದ್ರೆ ಎ ಸ್ಟೇಟ್ ಇನ್ ಮಿಡ್ ವೆಸ್ಟರ್ನ್ ಯುನೈಟೆಡ್ ಸ್ಟೇಟ್ಸ್. ಅಲ್ಲೇ ಈಗ ಸದ್ಯಕ್ಕೆ ಬದುಕ್ತಾರಂತ್ರಿ ರಸ್ಕಿನ್ ಬಾಂಡ್ಸ್ ಅವರು. ಈ ಟೆಕ್ಸ್ಟ್ ಬುಕ್ ಇದ್ದಾಗ್ರಿ, ನನಗೂ ಕರೆಕ್ಟ್ ಒಂದು ಸ್ವಲ್ಪ ಗೊತ್ತಿಲ್ಲ. ಆ ಪ್ಲೇಸ್ ನಲ್ಲಿ ಇದ್ದಾರೆ ಇವರು. ಜೀನಿಯಸ್ ಅಂತ ಬರ್ತದೆ. ಜೀನಿಯಸ್ ಅಂದ್ರೆ ಅವ್ರ ಅಜ್ಜಿಗೆ ಕರಿತಿಲ್ಲ ಆ ಹುಡುಗ. ಎಕ್ಸೆಪ್ಷನಲಿ ಇಂಟೆಲಿಜೆಂಟ್ ಪರ್ಸನ್. ಆಕೆ ಇಂಟೆಲಿಜೆಂಟ್ ಪರ್ಸನ್ಸ್ ರೀ, ಮುದಿಕೆ ಗಿಡ ಇರ್ತೈತೆ ಹುಚ್ಚಾಕಿ. ಆದ್ರ ಹಂಗತೆ ಕರಿತಾರ ಅಂತಂದ್ರೆ ಅಪೋಸಿಟ್ ಮೀನಿಂಗ್ ಭಾಳ ಅಗ್ಲಿ ಅದೊಳ ಬಗ್ಗೆ. ಆಹಾ, ಇಷ್ಟು ಚೆಲುವದಾಳ ಮಾರ ಯಾಕಿ, ಯಪ್ಪ, ಬಿಯಾಂಡ್ ಎಕ್ಸ್ಪ್ಲನೇಷನ್ ಅಂತಿರ್ತಾರಲ್ಲ ಹಂಗ. ಭಾಳ ದೊಡ್ಡದ್ರ ಬೋರ್ಡ್ 4 ಕೂಡಿಸಿದ್ರೆ 15 ಅನ್ನಪ್ಪ. ಆಹಾ, ಏನ್ ಶಾಣೆ ಅದೇಪ್ಪ ಅಂದ್ರ ಅಪೋಸಿಟ್ ಮೀನಿಂಗ್ ಮಾತಾಡೋದು. ಈ PUC ಫಸ್ಟ್ ಒಂದು ಲೆಸನ್ ಅದು, ಜಂಟಲ್ ಮನ್ ಅಥವಾ ಜಂಗಲ್ ಅಂತೇಳಿ. ಅದು ರೆಟೋರಿಕಲ್ ರೀ ಅದು. ಇದೇನದು ಐರಾನಿಕಲ್ ರೀ ಅದು. ಸಟೈರ್ ಅಂತ ಕರೀತಾರೆ, ಅದಕ್ಕೆ ಸ್ಯಾಟ್ರಿಕಲ್ ಅಂತ ಕರೀತಾರೆ. ಅರ್ಥಕ್ಕೆ ವಿರುದ್ಧವಾಗಿ ಮಾತಾಡೋದು. ಜೀನಿಯಸ್ ಅಂದ್ರೆ ಏನು? ಇಂಟೆಲಿಜೆಂಟ್ ಪರ್ಸನ್ ಒನ್ ವಿತ್ ಎಕ್ಸೆಪ್ಷನಲ್ ಸ್ಕಿಲ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ ಆಫ್ ಆಕ್ಟಿವಿಟಿ. ಗಿಡ ಹತ್ತೋದಿತ್ತಲ್ಲ ಆಕೆಗೆ ಆ 60 ಏಜ್ನಾಗ್ರಿ ಅದು. ಇನ್ನೇ ಟ್ರೈಸ್ ಅಂದ್ರೆ ವೆರಿ ಕ್ವಿಕ್ಲಿ ಬಡ ಹೇಳ್ಬಿಡ್ತಿಲ್ಲ ಗಿಡ. ಮೈಂಡ್ ಯು ಅಂತ ಯಾವಾಗಂತ ಗೊತ್ತನ್ರಿ, ಯಾರಿಗಾರ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವು ಹೇಳ್ತೀವಿ, ಲಕ್ಷ ಕೊಟ್ಟು ಕೇಳು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ.
ಅಲಕ್ಷಣ ಮಾಡಬೇಡ ಅಂತ ಹೇಳೋ ಮುಂದೆ ಮೈಂಡ್ ಯು ಅನ್ಬೇಕ್ರಿ. Used in a speech to give stress to a statement that one is making so that a preceding or following statement will not be misunderstood. ನಂತರ ನಾನು ಈಗ ಹೇಳ್ತೇನಲ್ಲ ಅದನ್ನ ಲಕ್ಷ ಕೊಟ್ಟು ಕೇಳ್ಕೊ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ, ಲಕ್ಷ್ಯ ಮಾಡಬೇಡ ಅನ್ನೋ ಮುಂದೆ ಹಿಂಗತೆ ಹೇಳಿ ಅಲ್ಲ ಒಂದು ಮಾತು ಹೇಳ್ತೀನಿ ಲಕ್ಷ ಕೊಟ್ಟು ಕೇಳು ಅಂದಂಗೆ. ಎವರ್ ಸಿನ್ಸ್ ಅಂದ್ರೆ ಬರೋಬ್ಬರಿ ಅಂದ್ರಿಂದ ಇಂದಿನವರೆಗೂ ಬಿಟ್ಟು ಬಿಡದೆ ಅಂತ ಹೇಳಿ. ಎವರ್ ಸಿನ್ಸ್ ಥ್ರೂ ಔಟ್ ದ ಪೀರಿಯಡ್ ಸಿನ್ಸ್ ಅಥವಾ ಆಲ್ ದ ಟೈಮ್ ಫ್ರಾಮ್ ಆ ಘಟನೆಯಿಂದ ಚೈಲ್ಡ್ಹುಡ್ ಟಿಲ್ ನಾವು ಇವತ್ತಿನ ತನಕ 62 ಏಜ್. ವುಡ್ ಬಿ ಅಂತಂದ್ರೆ ಯೂಸ್ ಟು ಬಿ ಅದೊಂದು ಬರ್ತಪ್ಪ ಅಂದಿಲ್ಲ. ಗ್ರೇಸ್ಫುಲ್ ಅಂತಂದ್ರೆ ಇನ್ ಅ ಸ್ಮೂತ್ ಮ್ಯಾನರ್. ಗ್ರೋವಿಂಗ್ ವರ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ ಇನ್ ಅ ಸ್ಮೂತ್ ಅಂಡ್ ರಿಲ್ಯಾಕ್ಸ್ಡ್ ಅಟ್ರಾಕ್ಟಿವ್ ವೇ. ಆರಾಮಾಗಿ ಹೋಗ್ಬೇಕವ, ನೀ ಹಿಂಗೆ ಅಟ್ರಾಕ್ಟಿವ್ ಅಂತ ಬರೋದಿಲ್ಲ, ಬೇಡ ಬೇಡ ಬೇಡ, ಚಂದ ಆಗೋದಿಲ್ಲ. ರಿಲ್ಯಾಕ್ಸ್ಡ್ ಅಂಡ್ ಸ್ಮೂತ್ ಅಂತಂದ್ರೆ ಚಲೋ ಆಗ್ತದೆ. ಅಟ್ರಾಕ್ಟಿವ್ ಚಂದ ಆಗೋದಿಲ್ಲ, ಮ್ಯಾಚ್ ಆಗೋದಿಲ್ಲ, ಅದಕ್ಕೆ ತೆಗೆದ್ಬಿಟ್ರಿ. ಆದ್ರೆ ಆ ಮುದುಕಿ ಅಂತತಿ ನಾನು ಡಿಸ್ಗ್ರೇಸ್ಫುಲ್ ಆಗಿ ಬೇಡ, ವೆರಿ ಬ್ಯಾಡ್ ಆಗಿ ಹೋಗ್ತೇನೆ ನಾನು. ಇನ್ ಅ ವೇ ದಟ್ ಕಾಸಸ್ ಶೇಮ್ ಆರ್ ಲಾಸ್ ಆಫ್ ರೆಸ್ಪೆಕ್ಟ್. ಹಿಂಗ ನಾನು ಹಂಗತೆ ಬೆಳಿತೀನಿ, ಯಾರು ನನ್ನೇನು ಕೇಳೋರು ಅಂತೇಳಿ. ಅಟ್ ಒನ್ ಟೈಮ್ ಆರ್ ಅನ್ನೋದವ್ರು ಗಿಡ ಹತ್ತಿದ್ದಿಲ್ಲ ಆಕಿ, ಯಾಕಂದ್ರೆ ಗಿಡ ಇರ್ಲಿಲ್ಲ ಅಲ್ಲೇ. ಅಂದ್ರೆ ಮೀನಿಂಗ್ ಏನಾಗ್ತದೆ ಅಂದ್ರೆ ನಾಟ್ ವೆರಿ ಆಫನ್, ನೆಲದ ಮೇಲೆ ಹತ್ತಿದ್ದಿಲ್ಲ, ಯಾವಾಗ ಹತ್ತಿದ್ಲು ಅಂತ ಮೀನಿಂಗ್. ಟೆರಿಬಲ್ ಅಂತದ, ಟೆರಿಬಲ್ ಫಾಲ್ ಅಂತೇಳಿ. ಎಂತ ಫಾಲ್, ಎಕ್ಸ್ಟ್ರೀಮ್ಲಿ ಬ್ಯಾಡ್ ಆರ್ ಸೀರಿಯಸ್ ಆರ್ ಇಂಜುರಿಯಸ್ ರೀ ಅಂತ ಫಾಲ್ ನಿನಗೆ ಆಗ್ಬೋದು ಅಂತೇಳಿ. ಔಟ್ಕಮ್ ಅಂದ್ರೆ ರಿಸಲ್ಟ್, ವಾಟ್ ಹ್ಯಾಪನ್ಡ್ ಆಕ್ಚುಲಿ ಅಂತೇಳಿ. ಅವ್ರೇನ್ ಅನ್ಕೊಂಡಿದ್ರು ಶಿ ವುಡ್ ಫಾಲ್ ಒನ್ ಡೇ ಅಂತ ಅನ್ಕೊಂಡಿದ್ರು. ಬಟ್ ಆಕ್ಚುಲಿ ವಾಟ್ ಹ್ಯಾಪನ್ಡ್, ಶಿ ಕ್ಲೈಂಬ್ಡ್ ಎ ಟ್ರೀ. ಹತ್ತು ಕುಂತ ಬಿಟ್ಟಲ್ ಗಿಡದಾಗ. ಬಟ್ ಏನಂದ್ರೆ ಇಳಾಕ್ ಬರಲಿಲ್ಲ ಅಷ್ಟೇ. ಔಟ್ಕಮ್ ಅಂದ್ರೆ ವಾಟ್ ಹ್ಯಾಪನ್ಡ್ ಅಂದ್ರೆ ರಿಸಲ್ಟ್ ಏನಾಯ್ತು. ಅವ್ರು ಅನ್ಕೊಂಡದ್ದೇನೋ ಗಿಡ ಹಾಕಿ ಬೀಳ್ತಾಳ ಅಂತೇಳಿ, ಬಟ್ ನಡೆದದ್ದೇನೋ ಹತ್ತು ಕುಂತ್ಲು. ಎಸ್, ವಾಟ್ ಆಕ್ಚುಲಿ ಹ್ಯಾಪನ್ಡ್. ರೆಸ್ಕ್ಯೂ ಅಂತಂದ್ರೆ ಪಾರ್ ಮಾಡಿದ್ರಿ. ರೆಸ್ಕ್ಯೂ ಟಾಸ್ಕ್ ಅಂತ ಇರ್ತೈತಿ, ರೆಸ್ಕ್ಯೂ ಫೋರ್ಸ್ ಅಂತ ಇರ್ತೈತಿ. ಈಗ ಅಗ್ನಿಶಾಮಕದವ್ರು ಇರ್ತಾರೆ ನೋಡ್ರಿ, ಅವ್ರಿಗೆಲ್ಲ ಇವ್ರು ಅದು ಯಾರೋ ಬಂದು ಇಳಿಸ್ತಾರೆ. ಸೇವಿಂಗ್ ಸಮೌಂಡ್ ಫ್ರಮ್ ಡೇಂಜರಸ್ ಆರ್ ಡಿಫಿಕಲ್ಟ್ ಸಿಚುವೇಶನ್. ರೆಕಮೆಂಡೆಡ್ ಅಂತಂದ್ರೆ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ಏನೋ ಈಕಿ ಸಜೆಸ್ಟ್ ಮಾಡ್ತಾರೆ. ಅದು ಶಿ ಶುಡ್ ಬಿ ಕ್ಯಾಪ್ಟ್ ಇನ್ ಬೆಡ್ ಫಾರ್ ಎ ವೀಕ್ ಅಂತ ಹೇಳ್ಕೊಂಡು, ಎ ಕ್ವಯಟ್ ವೀಕ್. ಒಂದು ಫಿಗರ್ ಆಫ್ ಸ್ಪೀಚ್ ಯಾವ್ದು ಆಗ್ತದೆ, ಟ್ರಾನ್ಸ್ಫರ್ಡ್ ಎಫೆಕ್ಟ್ ಅಂತ ಹೇಳಿ ನೋಡ್ರಿ. ಹೌದಾ, ಓಕೆ ಬರ್ರಿ, ಇನ್ನೊಂದು 4 ಅದು ಮಾಡಿಬಿಟ್ಬಿಡ್ತೀನಿ. ಸಾಯ್ ವಿತ್ ರಿಲೀಫ್ ಅಂತಂದ್ರೆ ನಿಟ್ಟುಸ್ಬಿಡ್ದು, ಆರಾಮ್ ಆತ್ ನೋಡಪ್ಪ ಅಂತ ಹೇಳಿ. ಎಸ್, ಯಾವಾಗ ಹಿಂಗ ಅನ್ಕೊಂತಾರ, ಯಾರು ಹುಡುಗರು ಅನ್ಕೊಂತಾರಲ್ರಿ. ಆ ಮುದುಕಿಗೆ 1 ವಾರ ಬೆಡ್ ಆಗಿರ್ಬೇಕಂತ ಡಾಕ್ಟರ್ ಹೇಳಿದ ತಕ್ಷಣ ರೀ, ಯಾಕೆ ಕಾಯು ತಪ್ತೈತಿ ಹುಡುಗರಿಗೆ. ಅಮ್ಮ ತನ್ನ ಚಿಂತೆ ಮಾಡಿದ್ರೆ ಮೊಮ್ಮಕ್ಕಳು ಇನ್ನೊಂದು ಚಿಂತೆ ಮಾಡ್ತಾರೆ ಇವರು. ಟು ರಿಲ್ಯಾಕ್ಸ್ ಸಾಯ್ ವಿತ್ ಅಂದ್ರೆ ನಿಟ್ಟುಸ್ರಿ ಬಿಡುದ್ರಿ, ಹಾ ಅಂತೇಳಿ. ಟು ರಿಲ್ಯಾಕ್ಸ್ ಬಿಕಾಸ್ ಸಮಥಿಂಗ್ ಒನ್ ಹ್ಯಾಸ್ ಬೀನ್ ವರಿಯಿಂಗ್ ಅಬೌಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಯಾವ್ದ್ರ ಬಗ್ಗೆ ಒಂದು ಚಿಂತೆ ಮಾಡ್ಕೊಂಡು ಕುಂತಿದ್ದೆ, ಇನ್ ಮ್ಯಾಗ ಅದು ಎನಿ ಮೋರ್ ಅಂದ್ರೆ ಏನು, ಇನ್ ಮ್ಯಾಗ ಅದು ಚಿಂತೆ ಇಲ್ಲ, ಪರಿಹಾರ ಆಯ್ತು ಅಂತೇಳಿ. ಟಕ್ ಅಂದ್ರ ಇನ್ಸರ್ಟ್ ತುರ್ಕುದ್ರಿ, ಹಿಂಗ ಶರ್ಟ್ ಇನ್ಸರ್ಟ್ ಪ್ಯಾಂಟ್ನಾಗ ಹಾಕೊಂಡು ಒಳಗೆ ತುರ್ಕ್ತಿವಲ್ಲ, ಅದು ಟಕ್ ಅದು ಬೆಡ್ನಾಗ ಹಾಕಿನ ಮುದುಕಿನ ಹಾಕಿ ಮ್ಯಾಗ ಚಾದರ್ ಹೊಚ್ಚಿ ತುರುಕ್ತಾರ. ಬೆಡ್ ಕೆಳಗೆಲ್ಲ ಇದನ್ನ ಈ ಬೆಡ್ ಮೇಲೆ ಬೆಡ್ಶೀಟ್ ಹಾಕಿ ಹಿಂಗೆಲ್ಲ ತುರುಕ್ತಾರಲ್ಲ, ಆ ಥರ ಫೋಲ್ಡ್ ಮಾಡೋದು, ಟರ್ನ್ ಮಾಡೋದು, ಎಡ್ಜಸ್ ಎಂಡ್ಸ್ ಆಫ್ ಸಮಥಿಂಗ್, ಎಸ್ಪೆಷಲಿ ಆ ಗಾರ್ಮೆಂಟ್ ಡ್ರೆಸ್ಸರ್ ಮಾಡ್ಬೋದು, ಇಲ್ಲಕ್ಕ ಬೆಡ್ ಕ್ಲಾತ್ ಮಾಡ್ಬೋದು. ಸೊ ಆಸ್ ಟು ಹೈಡ್, ಅದು ಚಂದ ಕಾಣಲಿ, ಆರ್ ಸೆಕ್ಯೂರಿಟಿ ಅಮ್ಮ ಸುರಕ್ಷಿತವಾಗಿರ್ಲಿ, ಎದ್ದೊತ್ತದ್ದು ಬೀಳ್ಬಾರ್ದು ಅಂತ ಹೇಳ್ಕೊಂಡು ಒಳಗೆ ತುರುಕ್ತಾರೆ. ಪೂವರ್ ಗ್ರ್ಯಾನೆ ಅಂತ ಬರ್ತದಲ್ಲ, ಪಾಪ ಸಿಂಪಲ್ ಆಕಿಗೆ ಅಂದ್ರೆ ಅವ್ರೊಂದು ಟ್ರಿಕ್ ಮಾಡ್ಯಾರ, 1 ವಾರ ಆಕಿನೆಲ್ಲ ಕೆಡ್ಬೋದು, ನಾವು ತಿರ್ಬೋದು ಅಂತೇಳಿ. ಪಾಪ ಆಕಿಗೆ ಏನ್ ಇವ್ರು ಮಾಡಿದ್ರೆ ಟ್ರಿಕ್ ಗೊತ್ತಿರಲ್ಲ. ಆ ಒಂದು ವಿಚಾರದಿಂದ ಆ ರೈಟರ್ ಆ ಮುದುಕಿಗೆ ಪೂವರ್ ಪಾಪ, ನಮ್ ಪ್ಲಾನ್ ಗೊತ್ತಿಲ್ಲ ಅಜ್ಜಿ ಜಜ್ಜಿ ಅಂತ ಅಂದಿರ್ಬೋದು ಬಹುತೇಕ. ಅದಕ್ಕೆ ಪೂವರ್ ಅಂತಾರ. ಪೂವರ್ ಅಂದ್ರೆ ಬಡವ ಶ್ರೀಮಂತ ಅಂತ ಅಲ್ಲ ಇಲ್ಲೇ. ಬ್ರೀಫ್ ಅಂದ್ರೆ ಸಂಕ್ಷಿಪ್ತ ರೀ, ಶಾರ್ಟ್ ಡ್ಯೂರೇಷನ್ ರೀ. ಬ್ರೀಫ್ ಅಂದ್ರೆ ಬೆಡ್ನಾಗ ಇರೋದಂದ್ರೆ ಏನೋ ನರಕದಾಗ ಇದ್ದಂಗ, ಏನೋ ನಾಟ್ ಲಾಸ್ಟಿಂಗ್ ಫಾರ್ ಲಾಂಗ್, ಬಹಳ ಹೊತ್ತು ನಡೆಯುದಿಲ್ಲ, ಸ್ವಲ್ಪ. ಎಲ್ಲಂದ್ರೆ ಏನು, ಅಪೋಸಿಟ್ ಆಫ್ ಹೆವನ್, ಸ್ವರ್ಗದ ಅಪೋಸಿಟ್ ನರಕ ಅಂತೇಳಿ. ಬ್ರೀಸ್ ಅಂದ್ರೆ ಏನು, ತಂಗಾಡ್ರಿ. ಹೊರಗೆಲ್ಲ ಬ್ರೀಸ್ ವಿಸ್ಪರ್ಸ್ ವಿತ್ ಸಮ್ಮರ್ ಅಂಡ್ ಡಾನ್ಸಿಂಗ್ ಲೀವ್ಸ್ ಅಂತ ಬರ್ತದೆ. ಅದು ಒಂದು ಫಿಗರ್ ಆಫ್ ಸ್ಪೀಚ್ ಆಗ್ತೈತಿ, ಪರ್ಸಾನಿಫಿಕೇಶನ್. ಬ್ರೀಸ್ ಅಂದ್ರೆ ತಂಗಾಳಿ, ಎ ಲೈಟ್ ಆರ್ ಪ್ಲೆಸೆಂಟ್ ವಿಂಡ್, ತಂಗಾಳಿ ಅಂತೇಳಿ. ವಿಸ್ಪರ್ ಅಂದ್ರೆ ಪಿಸ್ಕೊಡುದ್ರಿ, ವಿಸ್ಪರಿಂಗ್ ಕ್ಯಾಂಪ್ ಅಂತ ಬರ್ತದ. ದ ಹೋಟೆಲ್ ಅಂತ ಲೆಸನ್ ಅದ PU ಸೆಕೆಂಡ್ ವರ್ಕ್ ಎಲ್ಲ ಮಾತಾಡ್ತಿರ್ತೀನಿ ನಾನು, ಯಾಕಂದ್ರೆ 5 ಕ್ಲಾಸ್ ಟೆಕ್ಸ್ಟ್ ಬುಕ್ ಹೇಳ್ತೀನಲ್ಲ ನಾನು. 10th ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC. ವಿಸ್ಪರಿಂಗ್ ಕ್ಯಾಂಪ್ ಅಂತದ, ಸ್ಪೀಚಸ್ ಮಾಡ್ತಾರೆ ಡೇ ಟೈಮ್, ರಾತ್ರಿ ವಿಸ್ಪರಿಂಗ್ ಕ್ಯಾಂಪ್. ಪಿಸ್ಕೊಡುದ್ರಿ, ಪಿಸ್ ಒಳಗೊಳಗೆ ಮಾತಾಡಿದ್ರು. ಏನು, ಸ್ಪೀಕ್ ವೆರಿ ಸಾಫ್ಟ್ಲಿ ಯೂಸಿಂಗ್ ಒನ್ಸ್ ಬ್ರೆತ್, ಉಸಿರು ಹಿಂಗಂತಾರೆ. ಸೌಂಡ್ ಮಾಡುವಂಗಿಲ್ಲ. ಬ್ರೆತ್ ದೆನ್ ಒನ್ಸ್ ಥ್ರಾಟ್,
ಏನು ಪ್ರಯತ್ನದಿಂದ ಮಾತಾಡೋದು, ಗಂಟಲದಲ್ಲಿ ಬರ್ತಕ್ಕಂಥದ್ದು ಈ ವೊಕಲ್ ಏನು ಬರುವಂಗಿಲ್ರಿ, ಏನು ಎಸ್ಪೆಷಲಿ ಫಾರ್ ದ ಸೇಕ್ ಆಫ್ ಸೀಕ್ರೆಸಿ ತುಡಿಗೆಲೆ ಮಾತಾಡ್ತಿರ್ತಾರೆ ಸಾಮಾನ್ಯವಾಗಿ. ಸಮರದಲ್ಲಿ ಗೊತ್ತಲ್ಲ, ದ ವಾರ್ಮೆಸ್ಟ್ ಸೀಸನ್ ಆಫ್ ದ ಇಯರ್, ಬೇಸಿಗೆ ಕಾಲ ಅಂತೇಳಿ. ಆಮೇಲೆ ಹೋಲ್ಡ್ ಪೀಸ್ ಅಂತಂದ್ರೆ ಏನು, ಟು ಕೀಪ್ ಸೈಲೆಂಟ್, ಏನು ಟು ಕೀಪ್ ಹೋಲ್ಡ್ ಪೀಸ್, ಕೀಪ್ ಸೈಲೆಂಟ್. ಹೋಲ್ಡ್ ಪೀಸ್ ಅಂದ್ರೆ ಏನು, ಸೈಲೆಂಟ್ ಆಗಿರ್ರಿ, ನಾಟ್ ಟು ಸೇ ಎನಿಥಿಂಗ್ ಅಬೌಟ್ ಸಮಥಿಂಗ್. ಅಜ್ಜಿ ಶಿ ಹ್ಯಾಡ್ ಪೀಸ್ ಅಂಟಿಲ್ ಶಿ ಗ್ರೂ ಸ್ಟ್ರಾಂಗರ್ ಅಂತದ. ಎಲ್ಲಿ ತನಕ ಸೊಂಬಿದ್ಲು ಅಂದ್ರೆ ಸಿಟ್ಟು ಬಾಳ ಬರ್ತದೆ, ಸಿಟ್ಟು ಬಾಳ ಬಂತು ಸ್ಯಾಟ್ ಅಪ್ ಅಂತ ಐತಿ. ಲಾಯ್ ಅಂದ್ರೆ ಬಿದ್ಕೊಳ್ಳೋದ್ರಿ, ಮಲ್ಕೊಳ್ಳೋದು. ಬಿ ರಿಮೇನ್, ಬಿ ಕ್ಯಾಪ್ಟ್ ಇನ್ ಸ್ಪೆಸಿಫೈಡ್ ಸ್ಟೇಟ್, ಇದ್ಕೊಳ್ಳೋದು. ಐ ಡೋಂಟ್ ಲೈ ಹಿಯರ್ ಎನಿಮೋರ್ ಅಂತ ಅಂತಾಳಕಿ. ನೋ ಲಾಂಗರ್ ಅಂದ್ರೆ ಎನಿಮೋರ್, ಅದು ನೋ ಲಾಂಗರ್. ಐ ಡೋಂಟ್ ಸ್ಟೇ ಹಿಯರ್, ಐ ಡೋಂಟ್ ಲೈ ಹಿಯರ್, ನೋ ಲಾಂಗರ್. ಐ ಸ್ಟೇ ಹಿಯರ್ ನೋ ಲಾಂಗರ್, ಡಬಲ್ ನೆಗೇಷನ್ ಆಗ್ತದೆ. ಐ ಡೋಂಟ್ ಬಂದ್ರೆ ನೋ ಲಾಂಗರ್ ಬರೋದಿಲ್ಲ. ಐ ಸ್ಟೇ ಹಿಯರ್ ನೋ ಲಾಂಗರ್ ಅಂತ, ನನಗೆಲ್ಲಿ ಮಲ್ಕೊಳಕ್ ಆಗಲ್ರಿ, ನಾಟ್ ಎನಿಮೋರ್ ಅಂತ ಹೇಳಿ. ಅನ್ಟಾಂಟೆಡ್ ಅಂದ್ರೆ ಅನ್ಅಫ್ರೇಡ್, ಹೆದರಿಕೆ. ಯಾರಿಗಾರ ಏನಾರು ಅನ್ಬೇಕಾದ್ರೆ ಒಮ್ಮೆ ಹೆದರಿಕೆ ಆಗ್ಬೇಕಾಗ್ತದೆ. ಬಟ್ ಹೆದರಿಕೆಲ್ಲ ಪದರಿಕೆಲ್ಲ, ನನಗೆ ಮ್ಯಾಗ ಮನಿ ಕಟ್ಕೊಡೋ ಗಿಡದ ಮೇಲೆ ನೀನು ಅಂತೇಳಿ. ಅನ್ಟಾಂಟೆಡ್ ವಿದೌಟ್ ಹೆಸಿಟೇಷನ್ ಅಂತ ಕೊಟ್ಟ ಟೆಕ್ಸ್ಟ್ ಬುಕ್ ನಲ್ಲಿ. ನಾನು ಡಿಕ್ಷನರಿ ನೋಡಿ ಮಾಡಿದ್ದು, ಗೂಗಲ್ ಸರ್ಚ್ ಮಾಡಿ ಬರೆದಂತ ವರ್ಡ್ಸ್ಗಳು ಇವ್ರಿ. ಅಸಿಸ್ಟೆನ್ಸ್ ಅಂದ್ರೆ ಹೆಲ್ಪ್, ಏಡ್ ಅಂತೇಳಿ. ಯಾರು ಹೆಲ್ಪ್ ಮಾಡ್ತಾರ, ಮಗ ಹೆಲ್ಪ್ ಮಾಡ್ತಾನ ಯಾರಿಗೆ, ಅಪ್ಪನಿಗೆ, ಎದಕ್ಕೆ ಅವ್ರ ಅಜ್ಜಿಗೆ ಒಂದು ಟ್ರೀ ಟಾಪ್ ಹೌಸ್ ಕಟ್ಲಿಕ್ಕೆ ಅಂತೇಳಿ. ಚಾರ್ ಅಂದ್ರೆ ಏನು, ವರ್ಕ್ ರೀ. ನಮ್ಗೇನು ಮಾಡ್ಬೇಕಾಗಿರ್ತಕ್ಕಂಥದ್ದು ಡೈಲಿ ಚಾರ್ಸ್ ಅಂತಾರ್ರಿ. ಈ PUC ಫಸ್ಟ್ ಇಯರ್ ಒಂದು ಲೆಸನ್ ಅದ್ರಿ, ಯಾರವರು ಕಾಶಿಂ ಬಜಾರ್ ರಾಜಗೋವಿಂದ ಸುಂದರ ವಿದ್ಯಾಪೀಠ ಅಂತ ಒಂದು PUC ಫಸ್ಟ್ ಇಯರ್ ಒಂದು ಲೆಸನ್ ಅದ ರೀ. ಆ ಲೆಸನ್ ಒಳಗೆ ಬಾಬರ್ ಅಲಿ ಅಂತೇಳಿ, ಯಪ್ಪ ಜನ್ಮ ಬಾಬರ್ ಲೆಸನ್ ಅಂತಾರೆ. ಆ ಲೆಸನ್ ಒಳಗೆ ಬರ್ತತಿದ್ದು, ಈ ಡಿಡ್ ಇಟ್ ಚಾರ್ಸ್ ಅಂಡ್ ವೆಂಟ್ ಟು ಸ್ಕೂಲ್, ಕಾಶಿಂ ಬಜಾರ್ ರಾಜಗೋವಿಂದ ಸುಂದರ ವಿದ್ಯಾಪೀಠ ಅಂತ ಬರ್ತದ. ಚಾರ್ ಅಂತ, ಚಾರ್ ಅಂದ್ರೆ ಮಾಡ್ಬೇಕಾದಂತ ಕೆಲಸ. 10th PUC ಬರುವಂತದ್ದು, ಸುಮ್ಮನೆ ಹಂಗೆ ಹೇಳಿದೆ ನಿಮಗೆ. ಆ ಚಾರ್ ಅಂದ್ರೆ ಮಾಡ್ಬೇಕಂತ. ಯಾರ್ದಿಲ್ಲ ಚಾರ್ಸ್, ಅವ್ರ ಅಪ್ಪನ ಚಾರ್. ಯಾರು ಹೇಳ್ತಾರೆ ಚಾರ್, ಅವ್ರ ಅಜ್ಜಿ ಹೇಳ್ತೈತಿ, ನನ್ಗೊಂದು ಕೆಲಸ ಇಂಥದ್ದು ಮಾಡ್ಕೊಡ್ಬೇಕು ನೀನು, ಬಿಡಿದ್ಮೇಲೆ ಜಾಬ್, ಡ್ಯೂಟಿ, ಎರಾಂಡ್ ಕೆಲಸ ಮಾಡ್ಕೊಡೋದು, ಥಿಂಗ್ ಟು ಬಿ ಡನ್, ಬರ್ಡನ್, ವರ್ಕ್, ಡೊಮೆಸ್ಟಿಕ್ ವರ್ಕ್, ಎಲ್ಲದಕ್ಕೂ ಚಾರ್ ಅಂತ ಕರೀತಾರೆ. ಟ್ರೇ ಅಂತಂದ್ರೆ ಪ್ಲೇಟ್ ಟ್ರೇ ಇಟ್ಕೊಂಡು ಹೋಗ್ತೀವಲ್ಲ, ಟ್ರೇ, ಸಾಸರ್ ಅಂತ ಅನ್ಬೋದು, ಪ್ಲಾಟರ್ ಅಂತ ಅಂತಾರಂತ. ಇನ್ಸ್ಟೇಟ್ ಅಂದ್ರೆ ಲೈಕ್ ಎ ಕಿಂಗ್, ಇದನ್ನ ಅವೆಲ್ಲ ಶರೀರ ಇಟ್ಕೊಂಡು ಹೋಗ್ತಾರಲ್ರಿ, ಅದು. ಇನ್ಸ್ಟೇಟ್ ಅಂದ್ರೆ ಮುದುಕಿ ಕುಂದ್ರದ್ರಿ, ಹೆಂಗ್ ಕುಂದಿರ್ತಾರ ಮ್ಯಾಗ ಗುಡ್ಸಲ್ದಾಗ ನೋಡ್ರಿ ನೋಡ್ರಿ, ಲೈಕ್ ಎ ಕಿಂಗ್, ಅದಲ್ಲ ಇನ್ ಸ್ಟೇಟ್ಲಿ ಸ್ಟೈಲ್ ಒಳಗ್ರಿ. ಲೈಕ್ ಎ ಕಿಂಗ್ ಸಿಟಿಂಗ್ ಆನ್ ಹಿಸ್ ಥ್ರೋನ್ ಅಂಡ್ ಕ್ಯಾರಿಂಗ್ ಔಟ್ ಹಿಸ್ ಆಫಿಷಿಯಲ್ ಡ್ಯೂಟೀಸ್. ರಾಜ ಕುಂತು ಸಿಂಹಾಸನದಲ್ಲಿ ಹೆಂಗ್ ಕುಂದಿರ್ತಾನ ಹಂಗತೆ ಕುಂದಿರ್ತಾರ. ಶರಿ ಅಂತದ, ದೇ ಡ್ರ್ಯಾಂಕ್ ಶರಿ ಅಂತದರಿ ಎವ್ರಿ ಮಾರ್ನಿಂಗ್. ಅಂದ್ರೆ ಏನೋ ಒಂಥರದ ವೈನ್ ಅಂತದ, ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ವೈನ್ ಅಂತ ಹೇಳ್ರಿ. ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ಅಂತ ಅಲ್ಲಿ, ಬಟ್ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಯೆಲ್ಲೋ ಆರ್ ಕಲರ್ಡ್ ಅಂತ ಕೊಟ್ಟಾರ. ನಾನು ಇಲ್ಲಿ ಗೂಗಲ್ ಸರ್ಚ್ ಮಾಡಿ ಬರ್ದಂಥದ್ದು ಇದು ಬ್ರೌನ್ ಕಲರ್ಡ್ ಅಂತ ಇದ್ರಿ. ಇರ್ಲಿ ಏನ್ ತೊಂದರೆ ಇಲ್ಲ. ಅಪ್ಹೋಲ್ಡಿಂಗ್ ಅಂತಂದ್ರೆ ಏನು, ಅನೌನ್ಸಿಂಗ್ ಟು ದ ವರ್ಲ್ಡ್ ಅಂತೇಳಿ, ಮೇಕಿಂಗ್ ಕ್ಲಿಯರ್ ಟು ದ ವರ್ಲ್ಡ್. ಸರಿಯಾಗಿ ತಿಳ್ಕೋರ ನೀನು. ಐ ವಾಂಟ್ ಟು ರಿಸೈಡ್ ಇನ್ ಎ ಟ್ರೀ ಟಾಪ್ ಹೌಸ್ ಅಂತ ಲಾಸ್ಟ್ ಬರ್ತಲ್ರಿ. ಐ ವಾಂಟ್ ಟು ರಿಸೈಡ್ ಅಂತ, ರಿಸೈಡ್ ಅಂದ್ರೆ ನಾನು ಇಲ್ಲಿರ್ಬೇಕು ಅದಾದ್ರಿ. ಹರ್ ರೈಟ್ ಟು ರಿಸೈಡ್ ಇನ್ ಎ ಹೌಸ್ ಅಂತ ಹೇಳಿ ಬರ್ತದ್ರಿ. ಟ್ರೀ ಟಾಪ್ ಹೌಸ್ ಅಂತ ಹೇಳಿ. ರಿಸೈಡ್ ಅಂದ್ರೆ ಏನು, ಟು ಲಿವ್ ಅಂತೇಳಿ, ಟು ಹ್ಯಾವ್ ಯುವರ್ ಹೋಮ್ ಅಂತ, ಆರ್ ಸ್ಟೇ ಇನ್ ಎ ಪ್ಲೇಸ್ ಅಂತ. ವಿದ್ಯಾರ್ಥಿಗಳೇ ಸ್ವಲ್ಪ ಅವಸರ ಮಾಡಿದೆ, ನನಗೆ ಟೈಮ್ ಶಾರ್ಟ್ ಇತ್ತು. ಮತ್ತೇನಾದ್ರೂ ನಿಮ್ಗೆ ಏನಾದರೂ ಇದು ಅನಿಸ್ತಂದ್ರೆ, ಯಾವ್ದಾದ್ರು ಡಿಫಿಕಲ್ಟ್ ಅನಿಸ್ತಂದ್ರೆ ಕಮೆಂಟ್ ಮಾಡ್ರಿ, ಒಂದು ಕ್ಷಣದಾಗ ಆನ್ಸರ್ ಮಾಡ್ತೀನಿ. Okay, let me stop here, please. Let's meet in the next video. Okay friends, bye, see you. Please subscribe.